ನೋಡಿದ್ಯಾ ಅಖಿಲ, ಗಂಡು ಹುಡುಗನ ಮನಸ್ಸು ಕರಗ್ತು. ಒಳ್ಳೆ ಮಗನ ಹಿತ್ತಿದ್ಯಾ ಬಿಡು. ನನ್ನ ಮಗಳ ಹೆಸರಿನಲ್ಲಿ ಮಾಡ್ತಿರೋ ಕಾರ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಸಹಾಯ ಮಾಡ್ತೀನಿ ಅಂತಿದ್ದಾನೆ. ಆದ್ರೆ ನೀನ್ ಸಹಾಯ ಮಾಡೋದು ಬೇಡಪ್ಪ. ಅಡುಗೆ ಮನೆಯಲ್ಲಿ ಗಂಡಸರು ಹೋಗ್ಬಾರ್ದು. ನಿನಗೆ ಬೇರೆ ಕೆಲಸ ನಾನು ಕೊಡ್ತೀನಿ ಬಿಡು. ಹಾಗಾದ್ರೆ ಪಾರ್ವತಿ ಅವ್ರು ಒಬ್ರೆ ಅಷ್ಟೆಲ್ಲ ಅಡ್ಗೆ ಮಾಡೋದಿಕ್ಕಾಗತ್ತಾ ಅಜ್ಜಯ್ಯ? ನಂಗೂ ಅಷ್ಟೊಂದು ಅಡ್ಗೆ ಎಲ್ಲ ಮಾಡೋದಿಕ್ ಬರಲ್ಲ. ನಾನು ತುಂಬಾ ಜನಕ್ಕೆ ಅಡ್ಗೆ ಮಾಡಿ ತುಂಬಾ ವರ್ಷಗಳೇ ಆಗಿವೆ. ಆದ್ರೂ ನನ್ ಕೈಲಾದ ಅಡ್ಗೆನ ನಾನು ಮಾಡ್ತೀನಿ. ಇದು ಮಾತು ಅಂದ್ರೆ ಸರಿ. ಹೋಗಿ ಮತ್ತೆ ಅಡುಗೆ ಶುರು ಮಾಡಿ. ಇಲ್ಲ ಜನನಿ, ಅಡ್ಗೆ ಮನೇಲಿ ಏನೇನು ಎಲ್ಲೆಲ್ಲಿದೆ ಅಂತ ಸ್ವಲ್ಪ ತೋರ್ಸು ಬಾಮ್ಮ. ಸರಿ ಅತ್ತ. ಪಾರ್ವತಿ, ನೀನು ಹೋಗಮ್ಮ. ಬನ್ನಿ ಪಾರ್ವತಿ ಅವರ. ಇವಾಗ ಅಕ್ಕ ನಿನ್ನ 1000 ಸತಿ ಅಪ್ಪ ಅಪ್ಪ ಅಂತ ಕರೆದ್ರು ತಿರುಗ್ ನೋಡಲ್ವಲ್ಲ, ಇದ್ ಸರಿನಾ? ನೀನ್ ಹೇಳು. ಹೋಳಿ ಹಿಂದಿನ ದಿನ ಅಕ್ಕನೇ ಮನೆಗ್ ಬಂದು ಎಲ್ರ ತರ ತವ್ರಗ್ ಬರಕ್ ಅವಕಾಶ ಮಾಡ್ಕೊಡು ಅಂತ ಕೇಳಿದಾಗ ನಿನ್ ಮನ್ಸಿಗೆ ಒಂಚೂರು ಅಯ್ಯೋ ಅನ್ನಿಸ್ಲಿಲ್ವಾ ಅಪ್ಪ? ಅಕ್ಕನ್ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋನು ಈಗ ಯಾಕಪ್ಪ ಅದನ್ನೆಲ್ಲ ಮುಚ್ಚಿಟ್ಕೊಳ್ತಿದ್ಯಾ? ಅಕ್ಕನ ಮಾತಾಡ್ಸ್ತಿದ್ರು ಪರವಾಗಿಲ್ಲ, ಕ್ಷಮಿಸ್ಬೋದಲ್ವಾ ಅಪ್ಪ? ಮಾತಾಡಪ್ಪ. ಇಷ್ಟು ಹೊತ್ತು ನಾನು ನನ್ನ ಹೆಂಡತಿ ಮುಂದೆ ಹತ್ತಿದ್ದು ನಿಮ್ಮ ಅಕ್ಕ ಪಾರ್ವತಿಗೋಸ್ಕರ ಅಲ್ಲ, ನನ್ನ ಪುಟ್ಟ ಮಗಳು ಪುಟಾಣಿಗೋಸ್ಕರ. ಆ ಪುಟ್ಟ ಮಗು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಾಳೆ. ಆದರೆ ಈಗ ದುಡ್ಡಿರೋ ದೊಡ್ಡ ಯಜಮಾನ್ರ ಮದುವೆ ಆಗಿ ಅರಸನ ಕೋಟೆಯಲ್ಲಿ ಸೊಸೆಯಾಗಿ ಮರಿಬೇಕು ಅಂತಿದ್ದಾಳಲ್ಲ, ನಿಮ್ಮಕ್ಕ ಪಾರ್ವತಿ ಯಾವತ್ತೂ ನನ್ನ ಮಗಳಾಗೋಕ್ ಸಾಧ್ಯನೇ ಇಲ್ಲ. ಅವಳು ಯಾವತ್ತೂ ನನ್ನ ಪಾಲಕ್ ಸತ್ತು ಹೋಗಿದ್ದಾಳೆ. ನನಗನ್ಸುತ್ತೆ ನಿನ್ನಲ್ಲೇನೋ ಸಮಸ್ಯೆ ಇದೆ ಅಂತ. ಅಲ್ಲ ಅಪ್ಪ, ನೀನ್ ಮಾತ್ರ ಈಗ ಅಥವಾ ಎಲ್ಲಪ್ಪ ಅಂದ್ರು ಈಗೇನಾ? ಮಕ್ಳು ಮಾಡೋ ತಪ್ಪನೆ ಬಂಡವಾಳ ಮಾಡ್ಕೊಂಡು ಅವ್ರ ಮೇಲೆ ಈಗ ಹಠ ಸಾಧಿಸ್ತಿರಲ್ಲ. ಇದು ಹಠ ಅಲ್ಲ, ಅಂಥ ಮಗಳಿಗೆ ಅಪ್ಪನಾಗಿರೋ ತಪ್ಪಿಗೆ ಅನುಭವಿಸ್ತಾ ಇರೋ ಕರ್ಮ. ಯಾವ ಅಪ್ಪನಿಗೂ ಇಂಥ ಹೆಣ್ಣು ಮಗಳಾಗಿ ಹುಟ್ಟಬಾರ್ದು. ಅಲ್ಲ, ಅರಸನ್ ಕೋಟೆಲ್ ಆಗಿದ್ದಿದ್ರೆ ಅಕ್ಕ ತಂಪಾಡಿಗ್ ತಾವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಆರಾಮಾಗಿರ್ತಿದ್ರು. ಆ ಪಾರ್ವತಿ ಮುಖ ನೋಡೋ ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ಈ ಜನ್ಮದಲ್ಲಿ ಅವಳನ್ನ ಹತ್ರಕ್ಕೂ ಬಿಟ್ಕೊಳಲ್ಲ, ಅವಳನ್ನ ಸೊಸೆ ಅಂತ ಒಪ್ಕೊಳಲ್ಲ ಅಂತ ನಾನು ಹಾಯಾಗಿದ್ದೆ. ಆದ್ರೆ ಈ ವೀರಯ್ಯ ನನ್ ತಲೆ ಮೇಲೆ ಸೈಜ್ಗಲ್ ಎತ್ತಾಕ್ತಾನೆ ಅಂತ ಅನ್ಸುತ್ತೆ. ಅಂದ್ರೆ ಅಕ್ಕನ್ನು ಪಾರ್ವತಿನೂ ಒಂದು ಮಾಡ್ಬೇಕು ಅಂತ ಆ ಪಾರ್ವತಿಗೆ ಇಲ್ಲಿ ಕರ್ಸ್ಕೊಂಡಿದ್ದಾನೆ. ಈಗ ಏನ್ ಮಾಡೋದು? ಆ ವೀರಯ್ಯ ಹಿಂಗ್ ಪ್ಲಾನ್ ಮಾಡಿದಾನೆ ಅಂತ ಹೇಳಿದ್ರೆ ಅಕ್ಕ ಪಕ್ಕ ನನ್ ಕೆನ್ನೆಗೆ ಹೊಡಿತಾರೆ, ಅದಂತೂ ಗ್ಯಾರಂಟಿ. ಹಾಗಂತ ಇವ್ರು ಮಾಡೋ ಹುಚ್ಚಾಟನೆಲ್ಲ ನೋಡ್ತಾ ನನ್ ಕೈಲಿ ಸುಮ್ನಿರಕ್ಕಾಗಲ್ಲ, ನನ್ ಮೈಯಲ್ಲೆಲ್ಲ ಹುಳ ಬಿಟ್ಟಂಗಾಗತ್ತೆ. ಏನ್ ಮಾಡ್ಲಿ? ಅಡ್ಗೆ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊತೀನಿ.
ಆಮೇಲೆ ಏನಾದ್ರೂ ಮನೆ ಹಾಳು ಮಾಡಕ್ಕೆ ಐಡಿಯಾ ಸಿಗತ್ತೆ. ಫ್ರೆಂಡ್ಸ್, ಇಬ್ರು ತರಕಾರಿ ಹೆಚ್ಚುತ್ತಾ ಇದ್ರೆ ಅಡಿಗೆ ಮಾಡೋದು ಲೇಟ್ ಆಗುತ್ತೆ. ನೀನು ಕೋಸಂಬರಿಗೆ ಸೌತೆಕಾಯಿ ಹೆಚ್ಕೊ. ಸರಿ ಅಮ್ಮ. ತಗೋ, ಇಲ್ಲಿದೆ ಪೀಲರ್. ಚೆನ್ನಾಗಿ ಸಿಪ್ಪೆ ತೆಗಿಬೇಕು. ಕೆಲವು ಸಲ ಈ ಹೀರೆಕಾಯಿ ಕಹಿ ಇರುತ್ತೆ, ತಿನ್ನೋಡು ಕಹಿ ಇದೆಯಾ ಅಂತ. ಕಹಿ ಇದೆಯಾ? ಸರಿ, ಸೌತೆಕಾಯಿ ಪೂರ್ತಿ ಹೆಚ್ಚು ಮುಂಚೆ ಅದು ಒಂದು ತುಂಡು ತಿಂದು ನೋಡ್ಬಿಡಮ್ಮ. ಕಹಿ ಇದ್ರೆ ಆಮೇಲೆ ಕೋಸಂಬರಿ ತಿನ್ನಕ್ಕಾಗಲ್ಲ. ಕುತ್ಕೊಳ್ಳಿ. ಒಂದ್ ಕಡೆ ಸುಮ್ನೆ ಕುತ್ಕೊಳಕ್ಕಾಗಲ್ವಾ? ಕಷ್ಟಪಟ್ಟು ನೆಲ ಒರೆಸ್ತಾ ಇದೀನಿ, ಮತ್ತೆ ಮತ್ತೆ ಗಲೀಜ್ ಮಾಡ್ತೀಯಾ? ತೆಗೆದೊಂದು ಕೊಟ್ಟು. ಏನ್ ಮಾಡ್ತಾ ಇದೀಯ ನೀನು? ಮಗು ಅದು ಹೊಡೆಯಕ್ ಹೋಗ್ತಾ ಇದೆಯಾ? ಮಕ್ಕಳ ಮೇಲೆ ಕೈ ಮಾಡ್ತಾರ? ಏನದು ಇದು? ಮಕ್ಕಳು ಮನೆಯಲ್ಲಿದ್ರೆ ಅಲ್ಲಿ ದೈವ ಸಂಚಲನ ಇದೆ ಅಂತ ದೊಡ್ಡವರು ಹೇಳಿದ್ದಾರೆ. ಈ ಮಗು ಮೇಲೆ ಹೊಡೆಯಕ್ ಮನ್ಸಾಗಿ ಬರುತ್ತೆ ನಿನ್ಗೆ? ಬುದ್ಧಿ ಇಲ್ಲ ಸ್ವಲ್ಪನ? ನೋಡ್ಬಿಟ್ಟ ಅವ್ರೇನ್ ಮಾಡ್ತಿದ್ದಾರೆ? ಮನೆ ಹೊರಿಸ್ತಾ ಇದ್ದಾರೆ. ಅಲ್ಲಿ ಬಂದು ತೊಂದರೆ ಕೊಡಬಾರ್ದು ಅವ್ರಿಗೆ, ಅಲ್ವಾ? ಬೇಜಾರು ಮಾಡ್ಕೋಬೇಡ. ಇಷ್ಟು ದೊಡ್ಡ ಮನೆ ಹೊರಿಸ್ಬೇಕು, ನಿನ್ಗೆ ಹೇಳಿ ಎಷ್ಟೊತ್ತಾಯ್ತು, ಇನ್ನು ಇಲ್ಲೇ ಸುತ್ತಾ ಇದೆಯಾ? ಯಾವಾಗಲೆಲ್ಲ ಹೊರಿಸ್ತೇಮ್ಮ ನೀನು? ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ಈ ಖಾಲಿ ರುಬ್ಬಿದ್ರೆ ಸೌಂಡ್ ಹೆಂಗ್ ಬರುತ್ತೆ ಹಂಗ್ ಬರುತ್ತೆ ನಿನ್ ಮಾತು. ಮಾತು ಕಮ್ಮಿ ಮಾಡು, ಕೆಲಸ ಮಾಡು. ಆಯ್ತು ವೀರಯ್ಯ ಅವರೇ, ಬೇಗ ಬೇಗ ಒರೆಸ್ಬಿಡ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಒರೆಸ್ತಾ ಇದ್ದೀನಿ ವೀರಯ್ಯ ಅವರೇ. ಒರೆಸೋ ಲಕ್ಷಣನ ಇದು? ಮತ್ತೆ ಕೂತ್ಕೊಂಡು ನಿಧಾನಕ್ಕೆ ಮಂಡಿ ಊರಿ ಒರೆಸವ್ವ. ಜಾಣೆ ನೀನು. ನಿನಗೆ ಗೋಡಂಬಿ ದ್ರಾಕ್ಷಿ ಎಕ್ಸ್ಟ್ರಾ ಹಾಕಿ ಪಾಯಸ ಮಾಡಿಸ್ತೀನಿ. ಹಾಗಾದ್ರೆ ಬೇಗ ಒರೆಸ್ತೀನಿ. ಒರ್ಸು ಒರ್ಸು ಒರ್ಸು. ಅಮ್ಮ, ಅಡಿಗೆ ಎಲ್ಲ ತಯಾರಾಯ್ತು. ಪಾಯಸ ಮಾಡೋದೊಂದು ಬಾಕಿ ಇದೆ, ಈಗ ಮಾಡ್ಬಿಡ್ತೀನಿ. ಪಾಯಸ ನಾನೇ ಮಾಡ್ತೀನಿ. ಅಲ್ವಾ ಲಕ್ಷ್ಮಿ? ಹಾಗೆ ಮಾಡಿದ್ರೆ ಅವುಗಳ ಮನಸ್ಸಿಗೆ ಅದೇನು ಖುಷಿನೋ ಕಾಣೆ. ಹೋಗ್ಲಿ ಬಿಡು, ಮುಗ್ದೋದು ವಿಷಯ. ಅದರಿಂದ ಮಾತಾಡಿ ಏನ್ ಪ್ರಯೋಜನ? ಇದ್ದೊಬ್ಬ ಮಗಳು ಮೋಸ ಮಾಡಿದ್ಲು, ಇನ್ನಿರೋನೊಬ್ಬ ಮಗ ಅವನೇನ್ ಮಾಡ್ತಾನೋ ನೋಡೋಣ. ಚೆನ್ನಾಗಿ ಓದಿ ಒಳ್ಳೆ ಮನುಷ್ಯನಾಗಿ ಸಮಾಜದಲ್ಲಿ ಒಳ್ಳೆ ಒಂಥರ ಬಾಳಿದ್ರೆ ಸಾಕು. ನೀನು ಅವನ್ನ ಹೆತ್ತಿದ್ದಕ್ಕೂ ಸಾಕು.
ಮಗಳನ್ನೂ ಅದೇ ತರ ಅಂತ ಅನ್ಕೊಂಡಿದ್ದೆ, ಹಂಗೆ ಬೆಳೆಸ್ದೆ. ಆದ್ರೆ ಅವಳು ಹೋಗ್ಲಿ ಬಿಡು, ಹೇಳಿ ಸುಖ ಇಲ್ಲ. ಮದುವೆ ಆಗಿರೋ ಮಗಳನ್ನ ಮದುವೆ ಆಗಿಲ್ಲ ಅಂತ ಅನ್ಕೊಳ್ಳೋದಕ್ಕಾಗುತ್ತಾ? ಆಗಲ್ಲ. ಬದುಕಿರೋ ಅಷ್ಟು ದಿನ ಈ ಜೀವಕ್ಕೆ ಮಲ್ನಾಡಡಿಕೆ ಮೈಸೂರು ಬೆಳೆದರೆ ಬೆರೆತರೆ ಕೆಂಪು. ಪೋರಿ ನೀನು ಪೋರ ನಾನು ಕುಡಿದರೆ ತಂಪು. ಯಜಮಾನ್ರೆ, ಅಮ್ಮ ನಿಮ್ಗೋಸ್ಕರ ಪಾಯಸ ಮಾಡಿದ್ದಲ್ಲ, ಬುದ್ಧಿಯವ್ರಿಗೋಸ್ಕರ ಪಾಯಸ ಮಾಡಿದ್ದು ಅಂತ ಹೇಳಿದ್ದನ್ ಕೇಳಿ ನೀವು ಬೇಜಾರಾಗಿರ್ತೀರಾ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ. ಅಯ್ಯೋ, ಇದ್ರದ್ದು ಬೇಜಾರು ಮಾಡ್ಕೊಳಕೇನಿದೆ? ಅಮ್ಮ ಮಾವಂಗೋಸ್ಕರ ಪಾಯಸ ಮಾಡಿದಾರಂದ್ರೆ ಅದು ಖುಷಿ ವಿಷಯ ತಾನೇ. ಅದು ಅಲ್ಲದೆ ನನ್ನ ಸಂತೋಷಕ್ಕೆ ಇನ್ನೊಂದು ಕಾರಣನೂ ಇದೆ. ಇನ್ನೊಂದು ಕಾರಣನಾ? ಏನದು? ಅಡಿಗೆ ಮಾಡೋ ನೆಪದಲ್ಲಿ ಅಮ್ಮ ನೀನು ಮಾತಾಡೋ ಹಾಗೆ ಮಾಡೋದಕ್ಕೆ ಕಾರಣ ನಾವದ್ವಲ್ಲ, ಅದಕ್ಕೆ. ಆಹಾಹಾ, ಅದ್ ಹೇಗ್ ಕಾರಣ ನೀವಾಗ್ತೀರಾ? ಅಲ್ಲ, ಜಾನ್ಕಿ ಅಕ್ಕನ್ ಕಾಲ್ ಏಟಾಗಿದ್ದಕ್ಕೆ ತಾನೆ ನಾನ್ ಅಡ್ಗೆ ಮಾಡೋ ತರ ಆಗಿದ್ದು. ಅವರಿಗೆ ಕಾಲ್ ಏಟಾಗೋ ತರ ನಾಟಕ ಮಾಡಕ್ಕೆ ಐಡಿಯಾ ಕೊಟ್ಟಿದ್ದೆ ಮಾವ. ನಾಟಕನಾ? ನೀನು ಅಮ್ಮ ಅಡ್ಗೆ ಮಾಡೋ ನೆಪದಲ್ಲಾದ್ರೂ ಮಾತಾಡ್ಲಿ ಅಂತ ಮಾವ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು. ಅಯ್ಯೋ, ಅಷ್ಟಲ್ಲ ಆ ದಾಮಿನಿ ಚಿಕ್ಕಮ್ಮ ಬಂದು ಅದಕ್ಕೂ ಹಾಳು ಮಾಡಕ್ ಟ್ರೈ ಮಾಡಿದ್ರು. ಆದ್ರೆ ನಾವ್ ಎಷ್ಟು ಸರ್ಕಸ್ ಮಾಡಿದ್ವಿ ಗೊತ್ತಾ ಅವ್ರನ್ನ ಆಟದರೋದಕ್ಕೆ. ಕೊನೆಗೆ ಪ್ರೀತು ಹೆಂಗೋ ಕಷ್ಟಪಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಬಂದ. ಆಮೇಲೆ ನೀವಿಬ್ರು ಮಾತಾಡೋ ಹೋಗಾಯ್ತು. ಅಲ್ಲ, ನನ್ ಬೆನ್ ಹಿಂದೆ ಇಷ್ಟೆಲ್ಲ ನಡೆದಿದ್ಯಾ? ಮತ್ ನನ್ಗ್ಯಾಕೇನು ಹೇಳಲೇ ಇಲ್ಲ? ನಿನಗೆ ಹೇಳಿದ್ರೆ ನೀನ್ ಸೀಕ್ರೆಟ್ ಹೇಳಿರುತ್ತೆ. ನಿಜವಾಗ್ಲೂ ಬುದ್ಧಿಯವ್ರು ನನ್ ವಿಷಯದಲ್ಲಿ ಇಷ್ಟ ಆಸಕ್ತಿ ತೋರಿಸ್ತಿದ್ದಾರೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ ಯಜಮಾನ್ರೆ. ನಮ್ ಮದ್ವೆ ಮಾಡ್ತಿದ್ದೆ ಅವರಲ್ವಾ, ಇವಾಗ ನಮ್ಗಳ ಮಧ್ಯ ಇರೋ ಅಂತರನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೋದ್ ಜನ್ಮದಲ್ಲಿ ನಾನು ಏನ್ ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಬುದ್ಧಿಯವರು ನನ್ಗೆ ತಂದೆ ಸ್ಥಾನ ಕೊಟ್ಟಿದ್ದಾರೆ. ನಾನು ಅಷ್ಟೇ, ಹೋದ್ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ನೋ ಏನೋ. ಯಾಕೆ ಹೇಳು? ಯಾಕೆ? ನಿನ್ನ ಹೆಂಡತಿಯಾಗಿ ಪಡ್ಕೊಂಡಿರೋದಕ್ಕೆ. ಚೆನ್ನಾಗೇ ಇದೀವಲ್ಲ ಅಕ್ಕ. ನಾನು ಹೇಳ್ತಿರೋದು ಎಲ್ಲ ವಿಷಯದಲ್ಲಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಆದ್ರೆ ನಿಮ್ ವಿಷಯದಲ್ಲಿ ಯಾವ ಕೋಪ, ತಾಪ, ಮನಸ್ತಾಪ ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಒಂದ್ ವೇಳೆ ಬಂದ್ರು ಅದ ಆ ಕ್ಷಣಕ್ ಮಾತ್ರ. ಯಾವ ವಿಷಯದಲ್ಲೂ ಹಠ ಮಾಡದೇ ಇರೋ ನೀವು ಈ ವಿಷಯದಲ್ಲಿ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಪಾಪ ಅಕ್ಕ, ಹಠ ಮಾಡ್ತಿರೋದು ಅವರಲ್ಲ, ನಾನೇ. ಅದನ್ನೇ ಅಮ್ಮ ತಪ್ಪು ಅಂತ ಹೇಳ್ತಾ ಇರೋದು. ಹೆತ್ತವ್ರಿಗಿಷ್ಟ ಇಲ್ಲದೆ ಎಷ್ಟೋ ಮದ್ವೆಗಳಾಗಿವೆ, ನಿಮ್ದೇನು ಹೊಸ್ತಲ್ಲ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅದಕ್ಕೆ ಅಂತ ನಿಮ್ ಸುಖ ಸಂತೋಷನ ಹಾಳು ಮಾಡ್ಕೊಳ್ಳೋದು ತಪ್ಪಲ್ವಾ? ನಿಮ್ದು ಅಂತ ಒಂದು ಮಗು ಆದ್ರೆ ವಂಶದ ಕುಡಿ ಅನ್ನೋ ಆಸೆಗಾದ್ರೂ ನಿಮ್ ಅತ್ತೆ ಕೋಪ ಕಮ್ಮಿ ಆಗ್ಬಹುದು. ಮಕ್ಕಳ ಮೇಲಿನ ಕಹಿನ ಮೊಮ್ಮಕ್ಕಳು ಪ್ರೀತಿ ಕರಗಿಸತ್ತಂತೆ. ಬದುಕಿನ ಸುಂದರವಾದ ಕ್ಷಣಗಳನ್ನ ನಾವು ಬಲಿ ಕೊಟ್ಬಿಡ್ತೀವಿ. ಆಮೇಲೆ ಒಂದ್ಸಲ ಕೂತ್ಕೊಂಡು ಪಶ್ಚಾತ್ತಾಪ ಪಡ್ತೀವಿ. ಅಯ್ಯೋ, ಹೀಗಾಗೋಯ್ತಲ್ಲ, ಹಾಗಾಗೋಯ್ತಲ್ಲ. ಎಚ್ಚೆತ್ಕೊಳ್ಳೋದಿಲ್ಲ ನಾವು. ಮನೆ ಒಳಗೆ ಬರೋವಾಗ ಪಾಪು ತರ ಇದನ್ನ ಕೇಳಿದೆ ಅಲ್ಲ, ಕರಳು ಎಷ್ಟು ಚುರುಕಂತ ಇತ್ತು ಗೊತ್ತಾ? ಇದಲ್ಲ, ನಿನ್ ಏನ್ ಕೇಳಿದ್ರು ಕೊಟ್ಬಿಡ್ತಾ ಇದ್ದೆ ನಾನು. ಹಿರಣ್ಣ, ನನಗೆ ಆಕಾಶದಲ್ಲಿರೋ ನಕ್ಷತ್ರ ಬೇಕು ಅಂತಿದ್ರೆ ಬಹುಶಃ ನಾನು ಟ್ರೈ ಮಾಡ್ತಿದ್ದೆ. ನನ್ನ ಆಸೆ ಇಷ್ಟೇನೆ, ನಮ್ಮ ಜೀವನದಲ್ಲಿ ಯಾವತ್ತೂ ಬೇವು ಬೇಡ ಬೇಡ. ಕೊನೆ ಕ್ಷಣಗಳದೇ ಆಗೋಗ್ಲಿ, ಇನ್ನೆಲ್ಲವೂ ಕೂಡ ಒಳ್ಳೆ ದಿನಗಳೇ ಆಗ್ಲಿ. ಯಾಕೆಂದ್ರೆ ನಮ್ಮ ಬದುಕಿನ ಅಧ್ಯಾಯಗಳು ಯಾವಾಗ ಮುಗಿಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಈಗ ಅನ್ನೋಷ್ಟಲ್ಲಿ ಹೊರಟೋಗ್ಬಿಡ್ತಾನೆ ಮನುಷ್ಯ. ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ, ಏನೂ ಪ್ರಯೋಜನ ಇಲ್ಲ. ಬಹಳಷ್ಟು ಸಮಯ ಇರುತ್ತೆ ಜೀವನದಲ್ಲಿ.
ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ವ್ಯರ್ಥ ಮಾಡ್ಬಿಟ್ಟಿರ್ತೀವಿ. ಹೋದ್ಮೇಲೆ ಸಂಕಟ ಪಡ್ತೀವಿ. ಬೇಡ, ಬೆಳಗ್ಗೆ ಮುನ್ಸ್ಕೋಬೇಕು, ಮಧ್ಯಾಹ್ನ ಮರ್ತು ಹೋಗ್ಬೇಕು, ಸಂಜೆ ಸೇರ್ಕೊಂಡ್ಬಿಡ್ಬೇಕು. ಇಷ್ಟೇ ಜೀವನ. ಮನೆ ಒಳಗೆ ಬರೋವಾಗ ನೀನೊಂದು ಆಸೆ ಹೇಳಿದೆ, ವೀರಣ್ಣ ಇದ್ ಮಾಡ್ಕೊಡು ಅಂತ ಹೇಳಿ. ಈಗ ನನಗೊಂದು ಆಸೆ, ಅವಕಾಶ ಕೊಡುತ್ತೆ ಅಖಿಲ. ಹೇಳಿ ವೀರಣ್ಣ. ನನ್ನ ತಂಗಿಗೆ ನಾನು ಇದನ್ನ ನನ್ನ ಕೈಯಾರ ಸಿದ್ಧಪಡಿಸಿದ್ದೀನಿ. ನಾನೇ ನನ್ನ ಕೈಯಾರ ತಿನ್ನಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವು ಕೇಳೋದು ಹೆಚ್ಚು, ನಾನು ತಿನ್ನೋದು ಹೆಚ್ಚು. ಖಂಡಿತ ಖಂಡಿತ ತಿನ್ನಿಸಿ. ವೀರಣ್ಣ, ಮೊದಲನೇ ಸಲ ಚಿಗಳಿ ಮಾಡಿಕೊಟ್ಟಿದ್ರಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ರುಚಿಯಾಗಿದೆ ಇದು. ಕೊಡಿ ವೀರಣ್ಣ. ಅಖಿಲಮ್ಮ, ಯಾಕಮ್ಮ, ಯಾಕೆ ಕಣ್ಣಲ್ಲಿ ನೀರು ನಿನ್ಗೆ? ವೀರಣ್ಣ, ಕಣ್ಣೀರ್ ಬರೋದು ದುಃಖ ಆದಾಗ, ಆದ್ರಿದು ಆನಂದ, ಪರಮಾನಂದ, ಆನಂದ ಬಾಷ್ಪ. ವೀರಣ್ಣ, ನನ್ನ ಹತ್ರ ಸಾವಿರಾರು ಸೀರೆಗಳಿವೆ, ಆದ್ರೆ ಇಷ್ಟು ಚಂದವಾದ್ದು, ಇಂಥ ಪ್ರೀತಿ ತುಂಬಿರುವಂತ ಸೀರೆ ನನ್ನ ಹತ್ರ ಇಲ್ಲ. ಈಗ ನನಗಿದು ಸಿಕ್ಬಿಟ್ಟಿದೆ. ತುಂಬಾ ಸಂತೋಷ ಆಗ್ತದೆ, ತುಂಬಾ ಸಂತೋಷ ಆಗ್ತದೆ ವೀರಣ್ಣ. ಅಳಬಾರ್ದು, ಅಳಬಾರ್ದು. ಸೂರ್ಯನಿಗೆ ಹೇಗೆ ಮೋಡಗಳು ಆಗಾಗ ಆವರಿಸ್ಕೊಂಡು ಈ ಜಗತ್ತನ್ನ ಕತ್ತಲೆ ಮಾಡುತ್ತೋ, ಅದೇ ರೀತಿ ನಮ್ಮಿಬ್ಬರ ಮಧ್ಯೆ ಇದ್ದಂಥ ಒಂದು ಪವಿತ್ರವಾದ ಅನುಬಂಧವನ್ನ ನಾನಾ ಮೋಡಗಳು ಆವರಿಸಿ ತುಂಬಾ ನೋವು ಕೊಟ್ಟಿದೆ ಇಬ್ಬರಿಗೂ. ಹಿಂಗೆ ಬದುಕಿನಲ್ಲಿ ನಮ್ಮದು ಬರೋದು ಬೇಡ, ಬರೋದೇ ಬೇಡ. ಸುಳಿ ಕೂಡ್ದು ಈ ಸಂತೋಷ, ಈ ಆನಂದ ನಾವು ಬದುಕಿರೋವರೆಗೂ ಹೀಗೆ ಇರಲಿ. ಇದರಿಂದ ಈ ಮಕ್ಕಳ ಬದುಕಿಗೆ ಸ್ಫೂರ್ತಿ ಸಿಗಲಿ, ಅದು ನನ್ನ ಆಸೆ. ಅಖಿಲಮ್ಮ, ಅದು ಸರಿ ವೀರಣ್ಣ. ಚೆನ್ನಾಗಿದೆಯಾ ವೀರಣ್ಣ? ಆ ಸೀರೆಗೆ ಒಂದು ಅಲಂಕಾರ ಇವತ್ತು ನಿನ್ನ ಮೈ ಮೇಲೆ ಬಿದ್ದಿರೋದ್ರಿಂದ. ವೀರಯ್ಯ ಅವ್ರೆ, ಅಕ್ಕಂಗ್ ಮಾತ್ರ ಹಬ್ಬಕ್ ಸೀರೆ ಕೊಡ್ತಾ ಇದ್ರಾ? ನಮ್ಗೆ ಯಾರಿಗೂ ಹಬ್ಬಕ್ ಬಟ್ಟೆ ಇಲ್ವಾ? ಎಲ್ರಿಗೂ ತಂದಿದ್ದೀನಿ, ನಿಮ್ಮ ರೂಮ್ಗಳಲ್ಲಿ ಇಟ್ಟಿದ್ದೀನಿ. ಸರ್ಪ್ರೈಸಾ? ಹೌದು. ಬೇಗ ಎಲ್ಲ ಸಿದ್ಧವಾಗಿ ಬಂದ್ಬಿಡಿ, ಹಬ್ಬ ಮಾಡೋಣ. ವಾವ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ವೀರಣ್ಣ ಈ ಸೀರೆ, ಮತ್ತೆ ಎಷ್ಟು ಬೆಲೆ ಉಳ್ಳದಿದು ಅಲ್ಲ ವೀರಣ್ಣ? ಇಷ್ಟು ಜಾಸ್ತಿ ಬೆಲೆ ಕೊಟ್ಟು ಸೀರೆ ತರಬೇಕಾಗಿತ್ತ? ಸುಮ್ಮನೆ ಇರೋ ನೀನು ಉಡೋದು ಹೆಚ್ಚ, ಅದಕ್ಕೆ ಬೆಲೆ ಕಟ್ಟೋದು ಹೆಚ್ಚ. ನಿನಗ್ ಬೆಲೆ ಕಟ್ಟೋಕ್ಕಾಗತ್ತೆ? ನಿಜ ಹೇಳ, ನಾನು ಈ ಸೀರೆ ಆ ಶೋಕೇಸಲ್ಲಿ ಇದ್ದಾಗ ಬಟ್ಟೆ ಅಂಗಡಿಯಲ್ಲಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ನೀನು ಉಟ್ಟ ಮೇಲೆ ಆ ಸೀರೆಗೊಂದು ಕಳೆ ಬಂದಿದೆ ನೋಡಿ. ಅಣ್ಣ, ಇದು ನಿಮ್ಮ ದೊಡ್ಡ ಮನಸ್ಸು, ನಿಮ್ಮ ದೊಡ್ಡತನ. ಇಲ್ಲ 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 ಇಲ್ಲ, ನಿಜ ದೃಷ್ಟಿ ತೆಗಿಬೇಕು. ನಾನು ಇವತ್ತು ದೃಷ್ಟಿ ತೆಗಿಬೇಕು ನಿನ್ಗೆ. ಒಂದು ನಿಮಿಷ ಹಾಗೆ ಇರೋ ದೃಷ್ಟಿ.
ನಿನ್ಗೊಂದು ಮಾತು ಹೇಳ್ಬೇಕು ನಾನು. ಹೇಳಿ ವೀರಣ್ಣ. ನೀನ್ ನಕ್ರೆ ಎಷ್ಟು ಸುಂದರವಾಗಿ ಕಾಣ್ತೀಯ ಅಖಿಲಮ್ಮ, ಎಷ್ಟು ಚಂದ ಕಾಣ್ತಿ. ಆ ಸುಂದರವಾದ ಮುಖದ ಮೇಲೆ ಇನ್ನೊಂದು ಮುಖವಾಡ ಹಾಕೊಂಡ್ಬಿಡ್ತಿ ಆಗಾಗ. ಇದು ಯಾಕೋ ಚೆನ್ನಾಗಿಲ್ಲ. ಮುಖವಾಡನ? ಏನ್ ಮುಖವಾಡ ಹಾಕೊಂಡೆ? ಸಪ್ಪಗಿದ್ದು ಬಿಡ್ತೀಯ, ಬೇಜಾರು ಮಾಡ್ಕೋತೀಯ. ಆ ಪಾರ್ವತಿ ಸುಮ್ಮನೆ ಹಾಗೆ ಓಡಾಡಿದ್ರೆ ಸಾಕು, ಮುಖ ನಿಂಗೆ ಡಲ್ ಆಗ್ಬಿಡುತ್ತೆ. ವೀರಣ್ಣ, ಸಪ್ಪಗಿರೋ ಸಮಯದಲ್ಲಿ ಸಪ್ಪಗಿರ್ಲೇಬೇಕು, ಮುನಿಸ್ಕೊಳ್ಳೋ ಸಮಯದಲ್ಲಿ ಮುನಿಸ್ಕೊಳ್ಳೇಬೇಕು, ನಗ್ತಾ ಇರುವಂತಹ ಸಂದರ್ಭದಲ್ಲಿ ಸಂಭ್ರಮದಿಂದ ಇರಲೇಬೇಕು. ಇದೇ ಅಲ್ವಾ ಮನುಷ್ಯ ಇರೋ ರೀತಿ ಎಲ್ಲ. ನಾನು ಇದನ್ನ ಒಪ್ಪೋದಿಲ್ಲ. ನಾವು ಹಬ್ಬ ಹರಿದಿನಗಳು ಅನ್ನೋದು ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ವಿಶೇಷವಾದ ದಿನಗಳು. ಸಂತೋಷನ ಕೊಡಬೇಕು, ಸಂತೋಷನ ಪಡ್ಕೊಳ್ಬೇಕು, ಅದೇ ಹಬ್ಬ. ದಯವಿಟ್ಟು ಹೀಗೆ ಇದ್ದು ತಾಯಿ. ಚೆನ್ನಾಗಿ ನೀವಿಷ್ಟೆಲ್ಲ ಕೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಬ್ಬ ಇಲ್ಲ ಜೋರ ಜಾನಕಿ? ಯುಗಾದಿ ಹಬ್ಬ ಅಲ್ವೇನಕ್ಕ? ಜೋರೇನೆ. ಅದಕ್ಕೆ ಬೇವು ಬೆಲ್ಲ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಓಹೋ ಜನನಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವೆಲ್ಲ ಹೇಗಿದ್ದೀರಾ? ಕುತ್ಕೋ. ಇವರು ನೀನು ಓರ್ಗಿತಿ ಅಲ್ವಾ? ಹೌದು ಆಂಟಿ. ತಗೊಳ್ಳಿ, ಬೇವು ಬೆಲ್ಲ ತಗೋ. ನೀನು ತಗೋಮ್ಮ. ಕುಂಕುಮ ತಗೋ. ತಗೋಮ್ಮ. ಏನಮ್ಮ, ಮದುವೆ ಆಗಿ ತಿಂಗಳಾಯ್ತಲ್ವಾ? ಅಲ್ಲಮ್ಮ, ನೀನ್ ಅರ್ಸನ್ ಕೋಟೆ ಹಿರಿ ಸೊಸೆ, ಮದ್ವೆ ಆಗಿ 1 ತಿಂಗಳಾದ್ರೂ ಇನ್ನು ಅರ್ಶಿನದ ದಾರ ಹಾಕೊಂಡಿದ್ಯಲ್ಲ, ಯಾಕೆ ಕರಿಮಣಿ ಶಾಸ್ತ್ರ ಆಗಿಲ್ವಾ? ಈ ಮರ ನೆನಪಿದೆ ನಿನಗೆ? ನೆನ್ಪು ಮಾಡ್ಕೊ. ಈ ಮರ ಆಗ ಚಿಕ್ಕದಾಗಿತ್ತು, ಈಗ ದೊಡ್ಡದಾಗಿದೆ. ಇಲ್ಲ, ಆ ಮರ ನೆಟ್ಟಿದ್ದೆ ನೀನು. ಪುಟ್ಟ ಗಿಡ ಅಲ್ವಾ? ತುಂಬಾ ಆಸೆ ಪಟ್ಟು ನೆಟ್ಟೆ ನೀನು. ವೀರಣ್ಣ, ಮರ್ತೇ ಹೋಗಿದ್ದೆ ನಾನು. ಈ ಮರದ ಮೇಲೆ ನನಗೆ ಅತಿಯಾದ ಪ್ರೀತಿ. ಯಾವಾಗ ನೀನ್ ನೆನಪಾದ್ರೂ ನಾನು ಇಲ್ಲಿ ಬಂದು ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದೆ. ಅಖಿಲಮ್ಮ, ಒಂದು ವಿಷಯ ನಿನ್ನ ಹತ್ರ ಪ್ರಸ್ತಾಪ ಮಾಡ್ಬೇಕು ನಾನು. ನನ್ನ ಮಗಳ ಮದುವೆ ಹತ್ರ ಮುಗಿದೋಯ್ತು. ಅವಳು ಕೊಡ್ಬೇಕಾದ್ದನ್ನು ಸರಿಯಾದ ರೀತಿಯಲ್ಲಿ ನಾನೇನು ಕೊಡಕ್ಕೆ ಆಗ್ಲಿಲ್ಲ. ಅಂದ್ರೆ ಆ ಅವಕಾಶನೂ ಆಗ್ಲಿಲ್ಲ, ಸಮಯನೂ ಆಗ್ಲಿಲ್ಲ. ಇವತ್ತು ಒಳ್ಳೆ ಗಳಿಗೆ ನೀನೆಲ್ಲ ಮನೇಲಿ ನೀವೆಲ್ಲ ಇದ್ದೀರಿ, ಇವತ್ತು ಕೊಡ್ಬೇಕು ಅಂತ ಅನ್ಸಿದೆ ನನಗೆ. ಖಂಡಿತ ಕೊಡಿ ವೀರಣ್ಣ. ತವರು ಮನೆಯಿಂದ ಬಂದಿರೋ ಉಡುಗೊರೆ ಅದು ಏನಾದ್ರೂ ಆಗಿರ್ಲಿ, ಹೆಣ್ಣಿಗೆ ಅಷ್ಟೈಶ್ವರ್ಯ ಇದ್ದ ಹಾಗೆ. ಹೌದು, ಮುಖ್ಯವಾಗಿ ನಾನು ಕರಿಮಣೆ ಸರ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಒಳ್ಳೇದು ವೀರಣ್ಣ. ನನ್ನ ಆಸೆ ಏನು ಅಂದ್ರೆ ಆ ತಾಳಿಗೆ ನೀನೇ ಕರಿಮಣೆ ಪೋಣಿಸ್ಕೊಡ್ಬೇಕು. ನಾನು ವೀರಣ್ಣ? ವೀರಣ್ಣ, ನೀವು ಬೆರಳಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡೋಳು. ಅಂಥದ್ರಲ್ಲಿ ನನ್ನ ಸೊಸೆಯ ಶ್ರೇಯಸ್ಸಿಗೋಸ್ಕರ, ಅವಳ ಏಳಿಗೆಗೋಸ್ಕರ ಕರಿಮಣಿ ಸರ ಪೋಣಿಸ್ಕೊಡು ಅಂತ ಕೇಳಿದ್ರೆ ನಾನ್ ಮಾಡದೇ ಇರ್ತೀನ? ಖಂಡಿತ ಮಾಡ್ತೀನಿ ವೀರಣ್ಣ. ಅದು ಅಖಿಲಾಂಡೇಶ್ವರಿ ಅಂದ್ರೆ ಅದು. ತುಂಬಾ ಖುಷಿ ಆಯ್ತು. ಏನಪ್ಪಾ, ಯಾವ ಮರದಿದು? ಆ ಕೊನೆ ಮರದ್ದಾ? ತುಂಬಾ ಚೆನ್ನಾಗಿರುತ್ತೆ. ಈ ಸಿಟಿಗಳಲ್ಲಿ ಇದಕ್ಕೆ ಒಂದು ಪೈಪ್ ಹಾಕೊಂಡು ಹೀಗೆ ಎಳಿತಾರೆ. ಅದು ಕುಡಿಬಾರ್ದು. ಎಳ್ನೀರ್ಗೆ ತುಟಿಯ ಸ್ಪರ್ಶ ಆಗಬೇಕು. ನೋಡಿ ಹೀಗೆ.
ಸೊಸೆಯಾಗಿ ನೀನು ತುಂಬ ಒಳ್ಳೆಯವಳು, ಒಳ್ಳೆ ಮನಸ್ಸಿರೋಳು. ಜವಾಬ್ದಾರಿಯಿಂದ ಇದನ್ನ ಓಡಿಸ್ಕೊಡು. ನನ್ನ ಮಗಳು ನಿನ್ನ ಮನೆಯಲ್ಲಿ ಸದಾ ನಗ್ನಗ್ತಾ ನಿನ್ನ ಸೊಸೆಯಾಗಿ, ನಿನ್ನ ಪ್ರೀತಿಗೆ ಅವಳು ಪಾತ್ರಳಾಗಿ ನಿನ್ನ ಜೊತೆಲಿರಬೇಕು. ಆಶೀರ್ವಾದ ಮಾಡಿ ಇದಕ್ಕೆ ಆ ಕೆಲಸ ಮಾಡಮ್ಮ. ಅಕ್ಕ ಮದುವೆ ಆಗಿ ಹೋದಾಗ್ಲಿಂದ ಅಡ್ಗೆ ಎಲ್ಲ ನೀನೇ ಮಾಡ್ತೀಯ. ಒಂದೊಂದ್ಸಲ ಆಫೀಸ್ಗೆ ಡಬ್ಬಿ ತಗೊಂಡ್ ಹೋಗೋದು ಮರ್ತೋಗ್ತಿಯಲ್ಲ, ಆಗ ಊಟ ತಿಂಡಿ ಎಲ್ಲ ಎಲ್ಲಿ ಮಾಡ್ತೀಯ? ಹೋಟ್ಲಲ್ಲೋ ಕ್ಯಾಂಟೀನಲ್ಲೋ ಮಾಡ್ಕೋತೀನಿ. ಅಲ್ಲೂ ಟೈಮ್ ಸಿಗ್ಲಿಲ್ಲ ಅಂದ್ರೆ ಅದು ತಂದ್ಕೊಡ್ತಾರೆ. ಯಾರು ತಂದ್ಕೊಡ್ಲಿಲ್ಲ ಅಂದ್ರೆ ಒಂದೊಂದ್ಸಲ ದೊಡ್ಡ ಯಜಮಾನರು ಬಲವಂತದಿಂದ ಮನೆ ಊಟ ಕೊಡ್ತಾರೆ. ತಿಂತೀಯಾ? ಏನ್ ಮಾಡೋದು, ಎದುರುತ್ತರ ಕೊಡಕ್ಕಾಗಲ್ವಲ್ಲ, ತಿನ್ಬೇಕಾಗತ್ತೆ. ಆಗ ನೀನ್ ತಿನ್ನೋ ಊಟನ ಯಾರು ಮಾಡಿರ್ತಾರೆ? ಆ ಊಟನು ನಮ್ಮ ಅಕ್ಕನೇ ತಾನೆ ಮಾಡಿ ಕಳ್ಸಿರ್ತಾಳೆ. ಅಲ್ಲಿ ಅಕ್ಕ ಮಾಡಿರೋದ್ನ ತಿನ್ನೋನು ಇಲ್ಲಿ ತಿನ್ನಲ್ಲ ಅಂದ್ರೆ ಯಾವ ನ್ಯಾಯ? ಸುಮ್ನೆ ತಿನ್ನು. ನನ್ಗೆ ಹಸಿವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ಭಗೀರಥ ತನ್ನ ಪಿತೃಗಳಿಗೆ ಮೋಕ್ಷ ತೋರಿಸೋದಕ್ಕೋಸ್ಕರ ಗಂಗೆಯನ್ನ ಭೂಮಿಗೆ ತಂದೆ ತರ್ತೀನಿ ಅಂತ ಶಪಥ ಮಾಡಿದ್ದ. ಯಾಕಂದ್ರೆ ಅವನಿಗೆ ತನ್ನ ತಪಸ್ಸಿನ ಶಕ್ತಿಯ ಬಗ್ಗೆ ನಂಬಿಕೆ ಇತ್ತು. ಶಿವನಿಗೂ ನಂಬಿಕೆ ಇತ್ತು ತನ್ನ ಜಟೆಯಲ್ಲಿ ಗಂಗೆಯನ್ನ ಖಂಡಿತ ಹಿಡಿತೀನಿ ಅಂತ. ಗಂಗೆಗೂ ನಂಬಿಕೆ ಇತ್ತು ನಾನು ತಪ್ಪಾದ ಸ್ಥಳದಲ್ಲಿ ಬೀಳೋದಿಲ್ಲ ಅಂತ. ಇದೆಲ್ಲ ನಂಬಿಕೆಯ ಮಟ್ಟ ಇದೆಯಲ್ಲ, ಅದೇ ನಂಬಿಕೆಯ ಮಟ್ಟವನ್ನ ನಾನು ಆದಿತ್ಯ ಪಾರ್ವತಿಯರಲ್ಲಿ ಕಾಪಾಡಿಕೊಂಡಿದ್ದೆ. ಸಮುದ್ರ ಮಥನ ನಡೆಯುವಾಗ ಅಮೃತ ಬರೋದು ಎಷ್ಟು ಗಟ್ಟಿಯಾಗಿತ್ತೋ ಹಾಗೆ ಅಂತ ಗಟ್ಟಿಯಾದ ನಂಬಿಕೆಯನ್ನ ನಾನು ಆದಿ ಪಾರ್ವತಿ ಮೇಲೆ ಇಟ್ಟಿದ್ದೆ. ನಾಶ ಮಾಡ್ಬಿಟ್ರಲ್ಲ, ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ, ಮೋಸ ಮಾಡ್ಬಿಟ್ರಲ್ಲ ನನಗೆ. ಈ ಅರಸನ ಕೋಟೆಯನ್ನ ಕಟ್ಟೋದಕ್ಕೆ ಬಹಳ ಶ್ರಮ ಪಟ್ಟಿದೀವಿ. ಬೆವರು ಸುರಿಸಿ ಊಟ ನಿದ್ದೆ ನೀರು ನಿಡಿ ಏನು ನೋಡದೆ ಕಷ್ಟಪಟ್ಟು ಬೆಳೆಸಿದೀವಿ. ಪ್ರತಿಯೊಬ್ಬ ಸಾಮ್ರಾಜ್ಯದ ಅಧಿಪತಿಗೂ ಕೂಡ ಒಂದು ಕನಸಿರುತ್ತೆ, ಒಂದು ಆಸೆ ಇರುತ್ತೆ. ತನ್ನ ಸಾಮ್ರಾಜ್ಯನ ತನ್ನ ನಂತರ ನನ್ನ ಉತ್ತರಾಧಿಕಾರಿ ಅಷ್ಟೇ ಸಶಕ್ತಳಾಗಿ ನೋಡ್ಕೊಂಡು ಬರ್ಬೇಕು ಅಂತ ನಾನಂಥ ಕನಸನ್ನ ಕಂಡಿದ್ದೆ. ಅಂಥ ನಿರೀಕ್ಷೆಗಳನ್ನ ನನ್ನ ಸೊಸೆ ಆಗೋ ಹುಡುಗಿ ಬಗ್ಗೆ ಇಟ್ಕೊಂಡಿದ್ದೆ. ಯಾವತ್ತೂ ಅಂದ್ಕೊಂಡಿದ್ದೆ ನನ್ನ ಸ್ಥಾನಕ್ಕೆ ನನ್ನ ಹಿರಿ ಸೊಸೆನೇ ಬರಬೇಕು ಅಂತ. ಅಂಥ ಆಸೆಯ ಕನಸುಗಳ ಎಲ್ಲ ಅಧಪತನ ಆಗೋಯ್ತಲ್ಲ ವೀರಣ್ಣ. ನಾನು ಇಂಥ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ತಪ್ಪ ಹೇಳಿ? ಇಲ್ಲ, ನೀವೆಲ್ಲ ಹೇಳ್ತೀರಿ ವೀರಣ್ಣ. ಇಲ್ಲ, ನೀನ್ ತಪ್ಪು, ನಾವ್ ಯೋಚನೆ ಮಾಡ್ತಾ ಇರೋದು ಸರಿ ಅಂತ. ನನಗನ್ಸುತ್ತೆ ನೀವೆಲ್ಲ ತಪ್ಪು ದಾರಿಲೇ ಹೋಗ್ತಾ ಇದ್ದೀರಾ, ನಾನ್ ಸರಿ ಅಂತ. ಈ ಸರಿ ತಪ್ಪು, ಯಾರು ಸರಿ ಎಲ್ಲ ಅಯೋಮಯ. ಇದು ನನ್ನ ತಪ್ಪ. ಇಷ್ಟೊಂದು ಆವೇಶ ಯಾತಕ್ಕೆ ನಿನಗೆ?
ಆವೇಶ ಬೇಡ. ನಾನು ನಿನ್ನನ್ನ ಬೈಯೋದಕ್ಕಾಗ್ಲಿ ನಿನ್ ಜೊತೆ ಜಗಳ ಮಾಡೋದಕ್ಕಾಗ್ಲಿ ನಾನು ಇಲ್ಲಿ ಕರೆಸಲಿಲ್ಲ ಹಾಕಿಲ್ಲ. ದಯವಿಟ್ಟು ಹಬ್ಬದ ವಾತಾವರಣದಲ್ಲಿ ನಿನ್ ಕಣ್ಣು ನೆನೆಯೋದು ಬೇಡ. ನಾನು ಇಷ್ಟೇ ಹೇಳಕ್ ಇಷ್ಟಪಡೋದು, ನೀನು ಸರಿ, ನಿಜವಾಗ್ಲೂ ನೀನು ಸರಿ ಇದೆಯಾ ತಪ್ಪು ಅಂತ ನಾನು ಹೇಳಲಿಲ್ಲ. ಆಗ್ಲೇ ಈ ನಂಬಿಕೆ ವಿಚಾರ ಹೇಳಿದೆ ನೋಡು. ನೀನು ಯಾವ ರೀತಿ ನಂಬಿಕೆ ಅನ್ನೋದನ್ನ ಅಷ್ಟು ಸುಭದ್ರವಾಗಿ ಕಾಪಾಡ್ಕೊಂಡು ಬಂದಿದ್ಯೋ, ಇವತ್ತಿಗೂ ಕೂಡ ಆ ಮಕ್ಕಳು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ನನ್ನನ್ನು ಕ್ಷಮಿಸೋದಿಲ್ವಾ, ನಾನು ಆಕೆ ಮಗ ಅಲ್ವಾ, ಆಕೆ ಗರ್ಭದ ಕಂದ ಅಲ್ವಾ, ಎಷ್ಟೋ ತಪ್ಪುಗಳು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ. ಇದೊಂದು ಏನ್ ಮಗಳೇ, ಏನ್ ಅನ್ನಿಸ್ತು? ನೀನ್ ಮಾತಾಡಲ್ಲ ಬಿಡು. ಒಟ್ಟಲ್ಲಿ ನಾನು ಕರೆದ ತಕ್ಷಣ ಬಂದ್ರಿ. ಈ ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ನೀವಿಬ್ರು ಕೂಡ ಕಾರಣಕರ್ತರು. ಒಂದೇ ಒಂದು ಮನಸ್ಸು ಬೇಜಾರು, ಕರೆದ ತಕ್ಷಣ ಬರಲಿಲ್ಲ ಅಂತ. ಮುಂದಿನ ಸಲ ಹಾಗೆ ಮಾಡಿದ್ರೆ ನನಗೆ ಕೋಪ ಬರುತ್ತೆ ಅಷ್ಟೆ. ಯಾಕಪ್ಪ ನಗಪ್ಪ? ನನಗೆ ಅರ್ಥ ಆಗತ್ತೆ ನಿಮ್ಮ ದಾಂಪತ್ಯ ಜೀವನ ನೀವು ಅನ್ಕೊಂಡಷ್ಟು ಚೆನ್ನಾಗಿಲ್ಲ. ಕಾರಣ ಮದುವೆ ಆದ ರೀತಿ ಅಲ್ವಾ ಆದಿ? ಒಂದು ವಿಷಯದ ಬಗ್ಗೆ ಇಬ್ಬರು ಕನಸು ಕಾಣಬಾರ್ದು. ಅಲ್ಲಿ ಆಗೋದೇ ಅನಾಹುತ. ಇಲ್ಲೇನಾಯ್ತು, ನನ್ನ ಸಂಗಾತಿಯಾಗಿ ಬರಬೇಕಾದವಳು ಹೇಗಿರಬೇಕು ಅಂತ ನೀನ್ ಕನಸು ಕಾಣ್ತಾ ಇದ್ದೆ. ಈ ಮನೆ ಸೊಸೆಯಾಗಿ ಬರಬೇಕಾದವಳು ಹೇಗಿರ್ಬೇಕು ಅಂತ ನಿನ್ ತಾಯಿ ಕನಸು ಕಾಣ್ತಾ ಇದ್ಲು. ಒಂದು ಕನಸು ನನ್ಸಾಯ್ತು, ಇನ್ನೊಂದು ಕನಸು ನನ್ಸಾಗ್ಲಿಲ್ಲ. ಅದರ ಪರಿಣಾಮನೇ ನೀವಿಬ್ರು ಅನುಭವಿಸ್ತಾ ಇರೋ ನೋವು. ಏನ್ ಅನ್ಕೋಬೇಡ, ಸರೋಗುತ್ತೆ ಎಲ್ಲಾನು. ನಿಮ್ಮಮ್ಮ ತುಂಬಾ ಒಳ್ಳೆಯವಳು ಕಣಯ್ಯ. ಅವಳ ಮಾತು ಸ್ವಲ್ಪ ನಿಷ್ಠೂರವಾಗಿ ಅನ್ಸುತ್ತೆ ಅಷ್ಟೇ, ಬಟ್ ಆ ಮಾತಲ್ಲಿ ಅರ್ಥ ಇರುತ್ತೆ. ಅದು ಪ್ರೀತಿಯ ಪರಾಕಾಷ್ಠೆ. ಅದು ಆಕೆ ಜಾಗದಲ್ಲಿ ನಾನಿದ್ರು ಕೂಡ ನಾನು ಹೀಗೆ ನಡ್ಕೋತಾ ಇದ್ದೆ. ಆದ್ರೆ ನೀವು ಅವ್ರನ್ನ ಗೆಲ್ಲಬೇಕು, ಬಹಳ ಮುಖ್ಯ. ಅದು ಗೆಲ್ಲಬೇಕು. ಅರ್ಥ ಆಯ್ತು ಮಗಳೇ? ಜೀವನ ಕಲಿಸೋ ಪಾಠ ಇದೆಯಲ್ಲ, ಆ ಪಾಠ ಯಾವ ವಿಶ್ವವಿದ್ಯಾಲಯದಲ್ಲೂ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಪ್ರತಿ ಘಟನೆಯನ್ನ ಶಿಕ್ಷೆ ಅಂತ ಅನ್ಕೋಬೇಡ, ಪಾಠ ಅಂತ ತಗೋ. ತುಂಬಾ ಚೆನ್ನಾಗಿರುತ್ತೆ. ನೀನ್ ಅತ್ತೆ ಕೆಳಗೆ ನೀನ್ ಪಳಗ್ಬೇಕು, ನೋವು ಮಾಡ್ಕೋಬೇಡ ಮನಸ್ಸಿಗೆ. ಒಂದು ಗಟ್ಟಿ ಚಿನ್ನಕ್ಕೆ ಸುತ್ತಿಗೆಯಿಂದ ಬಡಿತಾ ಇದ್ವಿ ಅನ್ಕೋ, ಆ ಚಿನ್ನ ಒಂದು ಸುಂದರವಾದ ಆಭರಣ ಆಗುತ್ತೆ. ಆದ್ರೆ ಈ ಬಡಿತಾ ಇರುತ್ತಲ್ಲ ಸುತ್ತಿಗೆ, ಅದು ಚಿನ್ನ ಆಗೋದೇ ಇಲ್ಲ. ಹಾಗಾಗಿ ನೀನು ಗಟ್ಟಿ ಚಿನ್ನ ಆಭರಣ ಆಗ್ತೀಯ. ನೀನು ನಿಧಾನವಾಗಿ ನಿಮ್ಮ ಅತ್ತೆನ ಗೆಲ್ಲೋ ಪ್ರಯತ್ನ ಮಾಡಿ. ಆ ಮನೆಗೆ ನೀನು ಹಿರಿ ಸೊಸೆ, ಸರ್ವ ಜವಾಬ್ದಾರಿ ಸರ್ವ ಅಧಿಕಾರವೂ ಕೂಡ ನಿನಗಿರುತ್ತೆ. ಅರ್ಥ ಆಯ್ತಾ? ನೊಂದ್ಕೋಬೇಡ. ಸರಿ. ನಿಮ್ ಸಹಾಯನ ಸಾಯೋವರೆಗೂ ಮರೆಯೋದಕ್ಕಾಗಲ್ಲ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ತಂದೆ ಸ್ಥಾನದಲ್ಲಿ ನೀವು ನನಗೆ ಸಿಕ್ಕಿದ್ದೀರಾ. ಸಾಯೋವರೆಗೂ ನಿಮ್ ಈ ಋಣ ತೀರ್ಸೋದಕ್ಕಾಗಲ್ಲ. ಅದಕ್ಕೆ ನಾನು ಕಡೆವರೆಗೂ ಆಭಾರಿಯಾಗಿರ್ತೀನಿ. ಇಲ್ಲ ಮಗಳೇ, ನನಗೆ ನೀನ್ ಬೇರೆ ಅಲ್ಲ, ಜನನಿ ಬೇರೆ ಅಲ್ಲ. ಜನನಿ ಕಣ್ಣಲ್ಲಿ ನೀರು ಬಂದ್ರು ಒಂದ್ ವೇಳೆ ನಾನು ಸಹಿಸ್ಕೋತೀನಿ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನಾನು ಸಹಿಸ್ಕೊಡಲ್ಲ. ಅದನ್ನ ನೀನೀಗಾಗ್ಲೇ ನಿಂಗೆ ಅರ್ಥ ಆಗಿರುತ್ತೆ. ನೀನ್ ಬಾಳ್ ಸರಿ ಮಾಡಬೇಕು, ನಿನ್ಗೆ ನಿನ್ ಕೈಗೆ ಆಧೀನ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ತುಂಬಾ ಅವಮಾನಗಳನ್ನು ಅನುಭವಿಸ್ತೇನೆ. ಆದ್ರೂ ಕೊನೆಯಲ್ಲಿ ನೀನು ಗೆಲುವು ಸಿಕ್ತು. ಆದ್ರೆ ಇದು ಕ್ಷಣಿಕ ಅಷ್ಟೇ. ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯ, ನಗ್ನಗ್ತಾ ಇರು. ಮನೆಯಲ್ಲಿ ಅತ್ತೆ ಬೈತಾಳೆ ಅಂತ ಮನೆಯಲ್ಲಿ ಎಲ್ಲರ ಜೊತೆನೂ ಮುಖ ಒದಿಸ್ಕೊಂಡು ಓಡಾಡಬೇಡ. ನಗ್ನಗ್ತಾ ಇರು, ನಗ್ನಗ್ತಾ ಇರು. ನಗುವಿನ ಮಂತ್ರ ಯಾರು ಗೊತ್ತಿರುತ್ತೆ, ಅವ್ರಿಗೆ ಬೇಸರ ಆಗೋದಿಲ್ಲ, ಸೋಲು ಇರೋದಿಲ್ಲ. ಒಂದಲ್ಲ ಒಂದಿನ ನಿಮ್ಮ ಅತ್ತೆ ನಿನ್ನ ಕರೆದು ನನ್ನ ಮುದ್ದು ಸೊಸೆ ಅಂತ ಅಪ್ಕೊಂಡಿಲ್ಲ ಅಂದ್ರೆ ಅವತ್ತು ಕೇಳು. ಅರ್ಥ ಆಯ್ತಾ? ಅದೇ ನೀನು ಅಷ್ಟೇಪ್ಪ. ಅಮ್ಮ ನಿನ್ನ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳಪ್ಪ. ಅವಳೇನಂದ್ರೂ ಬೇಜಾರು ಮಾಡ್ಕೋಬೇಡ, ಆಯ್ತಾ? ಚೆನ್ನಾಗಿದೆ, ನಗ್ನಗ್ತಾ ಇರಿ. ಅವಳನ್ನ ಗೆಲ್ಲೋ ಪ್ರಯತ್ನ ಮಾಡಿ, ಕ್ಷಣ ಕ್ಷಣಕ್ಕೂ ಗೆಲ್ಲೋ ಪ್ರಯತ್ನ ಮಾಡಿ. ಅಲ್ವಾ? ಒಂದಂತೂ ಸತ್ಯ, ಈ ಯುಗಾದಿನ
ನನ್ನ ಜೀವನದಲ್ಲಿ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪ್ರತಿ ಯುಗಾದಿ ದಿವಸ ನಾನು ಅಲ್ಲೆಲ್ಲೋ ಒಂದು ಕಡೆ ಕೂತ್ಕೊಂಡು ನನ್ನ ತಂಗಿ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿದ್ದೆ. ನಮ್ಮಪ್ಪ ಕರೀತಿದ್ರು, ಬಾರೋ ಮಗನೇ ಬಾರೋ ಮಗನೇ. ಬರಕ್ ನನ್ನ ಮನಸ್ಸೇ ಆಗ್ತಿರ್ಲಿಲ್ಲ. ಆದರೆ ಈ ಯುಗಾದಿ ನೀನು ಬಂದು ನಮ್ಮ ಜೊತೆಲಿದ್ದು ನಿನ್ನ ಸಂತೋಷನ ಕೊಟ್ಟು ನೀನು ಮಾಡಿದ ಅಡುಗೆನ ನಮ್ಗೆ ಉಣಬಡಿಸಿ ಎಷ್ಟು ಪ್ರೀತಿ ಕೊಟ್ಟು ನನಗೆಲ್ಲ ಮರೆಸ್ಬಿಟ್ಟೆ ಹಾಕಿಲ್ಲ ನೀನು. ನನಗೇನೋ ಒಂದು ಹೊಸ ಜನ್ಮ ಬಂದ ಹಾಗಾಯ್ತು. ಇನ್ನು 100 ವರ್ಷ ನಾನು ಗಟ್ಟಿಯಾಗಿ ಬದುಕಿರ್ತೀನಿ. ನೀನು ಅಷ್ಟೇ ದೀರ್ಘಾಯುಷ್ಯವಾಗಿರು. ನಿನಗೆ ರಣಕಲ್ಲು ತವರು ಮನೆ. ಯಾವಾಗ ನಾನು ನೋಡ್ಬೇಕು ಅನ್ಸುತ್ತೆ ಬಂದು ಫೋನ್ ಮಾಡು. 10 ನಿಮಿಷಕ್ಕೆ ನಾನು ಅಲ್ಲಿ ಬರ್ತೀನಿ. ನೀನ್ ಇಲ್ಲಿ ಬರ್ಬೇಕಾ? ಹೊರಟು ಬಂದುಬಿಡು. ಸಂತೋಷವಾಗಿರೋ ನೀನಷ್ಟೇ. ನನ್ ಜನ್ಮ ಸಾರ್ಥಕ ಆಯ್ತು ವೀರಣ್ಣ. ಹೊರಡೋದಕ್ಕೆ ಅಪ್ಪಣೆ ಕೊಡಿ. ಹೊರಡ್ತೀನಿ ಅನ್ಬೇಡ ತಾಯಿ, ಬರ್ತೀನಿ ಅನ್ಬಿಟ್ಟು ಹೊರಡು. ಬರ್ತೀನಿ, ಹೋಗ್ ಬರ್ತೀನಿ ವೀರಣ್ಣ. ಆಯ್ತು, ಖುಷಿ ಆಯ್ತು. ಬಾಮ್ಮ ಬಾ. ಅಪ್ಪ ಬಾ. ಇನ್ನು ಈ ಕರಿಮಣಿನ ಜನನಿಯವ್ರಿಗೆ ಅಂತಾನೆ ಪೋಣಿಸಿದ್ದು, ಆಶೀರ್ವಾದ ಮಾಡಿಕೊಟ್ಟಿದ್ದು. ನಾನು ಅದನ್ನ ಹಾಕೊಂಡಾಗ್ಲೂ ಅಮ್ಮಂಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಬುದ್ಧಿಯವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ನಿಮ್ಮಿಂದ ಕಟ್ಟಿಸ್ಕೊಂಡೆ. ಹಾಗಾದ್ರೆ ಎಲ್ಲಿವರೆಗೂ ಯಾಚನಾಧಾರದಲ್ಲಿ ಇರ್ತೀಯ? ಅಮ್ಮ ಯಾವಾಗ ನನ್ನ ಸೊಸೆ ಅಂತ ಒಪ್ಕೋತಾರೋ ಆ ದಿನ ಅವ್ರ ಮುಂದೆನೆ ಈ ತಾಳಿನ ನಿಮ್ಮಿಂದ ಬದಲಾಯಿಸ್ಕೋತೀನಿ. ಅಲ್ಲಿವರೆಗೂ ಇದೇ ಅರ್ಶನದ ದಾರದಲ್ಲಿರ್ತೀನಿ. ದಯವಿಟ್ಟು ನೀವ್ ಯಾರು ಬೇಜಾರು ಮಾಡ್ಕೋಬೇಡಿ. ಜನನಿ ಅತ್ತೆ ಕರಿತಾ ಇದಾರೆ, ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಕೆಯಲ್ಲಿ ಯಾವ ಗುಣಗಳು ಇಲ್ಲ ಅಂತ ನೀನು ಸಂಕಟ ಪಡ್ತಾ ಇದೆಯೋ ಅದು ಇದೆಯಾ ಇಲ್ವಾ ಅಂತ ನೀನು ಪರೀಕ್ಷೆನೇ ಮಾಡಲಿಲ್ವಲ್ಲ. ಒಂದು ಸಲ ಪರೀಕ್ಷೆ ಮಾಡು. ಯಾಕೆ ಒಂದು ಅವಕಾಶ ಪಾರ್ವತಿ ಕೊಡಬಾರದು? ನಿಮ್ಮ ಮಾತಿಗೆ ಬೆಲೆ ಕೊಟ್ಟು, ನಿಮಗೆ ಮರ್ಯಾದೆ ಕೊಟ್ಟು, ನೀವು ಹೇಳಿದ ಹಾಗೆ ಪಾರ್ವತಿಗೆ ಒಂದು ಅವಕಾಶ ಕೊಡ್ತೀನಿ. ಹಬ್ಬಕ್ಕೆ ಅಂತ ಊರಿಗೆ ಹೋಗಿರೋ ಜಯ ಇನ್ನೂ ಬಂದಿಲ್ಲ. ಅದಕ್ಕೆ ನಿನ್ನೆ ಕರೆದ್ನಮ್ಮ. ಪರವಾಗಿಲ್ಲ ಅತ್ತೆ, ಏನ್ ವಿಷಯ ಹೇಳಿ. ನಾಳೆ ಆಫೀಸಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅರೇಂಜ್ ಆಗಿದೆ. ಆದಿತ್ಯ, ಪ್ರೀತು ಇಬ್ರನ್ನೂ ಬರಕ್ ಹೇಳು. ಸರಿ ಅತ್ತೆ. ಹಾಗೆ ಪಾರ್ವತಿ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಇಲ್ಲಿಗೆ ಬರಕ್ ಹೇಳ್ತೀಯಮ್ಮ? ಪಾರ್ವತಿ ಅವರನ್ನ? ಸರಿ ಅತ್ತೆ, ಈಗಲೇ ಬರೋದಕ್ಕೆ ಹೇಳ್ತೀನಿ. ಏನಂತ ಜನನಿ ಅವ್ರೆ? ಪಾರ್ವತಿ ಅವರೇ, ಅತ್ತೆ ನಿಮ್ಮನ್ನ ಕರೀತಿದ್ದಾರೆ. ನನ್ನನ್ನ? ಬೇಗ ಹೋಗಿ. ಅಲ್ಲ, ಏನ್ ವಿಷಯ? ಏನ್ ಕಾರಣಕ್ಕೆ ಕರ್ತಿದ್ದಾರೆ? ನಿಮ್ ಹತ್ರ ಅತ್ತೆ ಏನೋ ಮಾತಾಡ್ಬೇಕಂತೆ. ನನ್ನ ಹತ್ರನಾ? ಗಾಬರಿ ಆಗ್ಬಿಡಿ ಪಾರ್ವತಿ ಅವರೇ. ಅಪ್ಪ ನಮ್ಮನ್ನೆಲ್ಲ ಹಬ್ಬಕ್ಕೆ ಊರಿಗೆ ಕರ್ದಿದ್ದೆ ನಿಮ್ಮನ್ನ ಅತ್ತೆನ ಒಂದ್ ಮಾಡೋದಿಕ್ಕೆ ಅಂತ. ಯಶಮಾನ್ರೆ, ನಾಳೆ ಆಫೀಸಿಗೆ ಯಾವ ಸೀರೆ ಉಟ್ಕೊಳ್ಳಿ? ಇದು ಹೇಗಿರುತ್ತೆ? ಇದು ಪೂಜೆಗೆ ಉಟ್ಕೊಳ್ಳೋ ತರ ಇರುತ್ತಲ್ವಾ? ಬೇಡ ಬಿಡಿ.
ಇದು ಬೇಡ, ಇದು ತುಂಬಾ ಕಲರ್ಫುಲ್ ಆಗೋಯ್ತು. ಇದು ಇದು ಓಕೆ ಅನ್ಸುತ್ತೆ. ಹೌದಾ? ಇದು ನೋಡಿ ನೋಡಿ. ಬೇಡ ಬೇಡ ಪಾರು. ಬೇಡವಾ? ಇದು ಹೇಗಿರುತ್ತೆ ನೋಡಿ. ನಂಗೆ ಯಾಕೋ ಇದೇ ಬೆಸ್ಟ್ ಅನ್ಸ್ತಾ ಇದೆ. ಹೌದಾ? ಸರಿ ಯಜಮಾನ್ರ, ಸರಿ ನಾನು ಇದನ್ನೇ ಉಟ್ಕೋತೀನಿ. ಯಜಮಾನ್ರ, ಇನ್ ಮುಂದೆ ನಮ್ಗೆಲ್ಲ ಒಳ್ಳೆ ದಿನಗಳೇ ಅಂತ ಅನ್ಸ್ತಾ ಇದೆ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಪಾರು, ನಿನ್ನ ಮತ್ತೆ ಅಮ್ಮನ ಮಧ್ಯ ಅದೇನ್ ಮಾತುಕತೆ ನಡೆದ್ಯೋ ನಂಗೆ ಗೊತ್ತಿಲ್ಲ. ಆದ್ರೆ ನಿನ್ ಖುಷಿ ನೋಡ್ತಾ ಇದ್ರೆ ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹ್ಞೂ ಯಜಮಾನ್ರೆ, ಕೊನೆಗೂ ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ. ಅಖಿಲಮ್ಮ ನಾಳೆ ನನ್ನ ಸೊಸೆ ಅಂತ ಎಲ್ರ ಮುಂದೆ ಪರಿಚಯ ಮಾಡಲ್ಲ, ಅದಂತೂ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾಳೆ ಆಫೀಸಿಗೆ ಬಾ, ನಿಂಗೆ ದೊಡ್ಡ ಜವಾಬ್ದಾರಿ ವಹಿಸ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇವರೆಲ್ಲರೂ ಹೇಳಿದ್ರಲ್ಲಿ ಯಾವ್ದಾದ್ರು ಒಂದ್ ಜವಾಬ್ದಾರಿನ ನಾನು ಕೊಡ್ಬೋದು ಅನ್ಸುತ್ತೆ. ಅಲ್ಲ ಕಣೆ ಅಕ್ಕ, ಆ ತರ ಕೆಲ್ಸ ಕೊಟ್ರೆ ನೀನ್ ಖುಷಿ ಪಡೋದ್ರಲ್ಲಿ ಏನಿದೆ? ನನಗನ್ಸುತ್ತೆ ಅಖಿಲಮ್ಮ ನಿನ್ನ ದೂರ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಅಖಿಲಮ್ಮ ಇತ್ತೀಚೆಗೆ ಆಫೀಸ್ಗೆ ಜಾಸ್ತಿ ಹೋಗ್ತಿಲ್ಲ. ಅದೇ ನೀನ್ ಆಫೀಸ್ಗೆ ಹೋದ್ರೆ ನಿನ್ ಮುಖ ನೋಡೋಕ್ ತಪ್ಪುತ್ತೆ ಅಂತ ಈ ರೀತಿ ಯೋಚನೆ ಮಾಡಿರ್ಬೋದಾ? ಚೇಚೆ, ಅಖಿಲಮ್ಮ ಅಂತ ಸಣ್ಣ ಮನ್ಸಿನವ್ರಲ್ಲಮ್ಮ. ಒಂದ್ ವೇಳೆ ಗಣಿ ಹೇಳ್ದಾಗೆ ಅಮ್ಮ ನನ್ನನ್ನ ದೂರ ಇಡೋದಿಕ್ಕೆ ಈ ನಿರ್ಧಾರ ತಗೊಂಡಿದ್ರೆ ನಾನು ಅದಕ್ಕೂ ಸಂತೋಷ ಪಡ್ತೀನಿ ಸಾವಿತ್ರಕ್ಕ. ಯಾಕೆ ಅಂದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಅಮ್ಮಂಗೆ ಸಂತೋಷ ನೆಮ್ಮದಿ ಇಲ್ಲ. ಅದೇ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿದ್ರೆ ಅಮ್ಮ ಮನೇಲಿ ನೆಮ್ಮದಿಯಾಗಿರ್ತಾರೆ ಅನ್ನೋದಾದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ ಹೇಳು? ಅಖಿಲಮ್ಮನ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮ, ಮೊದಲನೇ ಸಲ ಆಫೀಸಿಗೆ ಹೋಗ್ತಾ ಇದ್ದೀನಿ. ಇದರಿಂದ ನಿಮಗ್ ಸಂತೋಷ ಸಿಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನಿಮ್ ನೆಮ್ಮದಿಗೆ ನಾನು ಕಾರಣ ಆಗೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಹೊಸ ಪ್ರಯತ್ನಕ್ಕೆ ಗೆಲುವು ಸಿಗ್ಲಿ ಅಂತ ಆಶೀರ್ವಾದ ಮಾಡಿಮ್ಮ. ತಥಾಸ್ತು. ಸಾರಿ, ಅದ್ಗೆ ಮಾಮ್ ಬದಲಿಗೆ ನಾನ್ ತಥಾಸ್ತು ಅಂತ ಅಂದ್ಬಿಟ್ಟೆ. ಮನ್ಸ್ಫೂರ್ತಿ ಯಾರೇ ಹರ್ಸಿದ್ರು ಅದು ಈಡೇರುತ್ತಂತೆ. ಹಾಗೆ ಆಗ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಅಲ್ವಾ? ಅಲ್ಲ, ಅದ್ಗೆ ಮಾಮ್ ನಿಮ್ನ ಯಾವ ಕಾರಣಕ್ಕೆ ಆಫೀಸ್ ಕರೆದಿದ್ದು ಅಂತ ಹೇಳಿಲ್ವಲ್ಲ? ಪ್ರೀತು ನನ್ನ ಹತ್ರನೇ ಬಾಯ್ಬಿಟ್ಟಿಲ್ಲ, ನಿನಗೆ ಹೇಳ್ತಾಳ? ಅದು ನಿಜಾನೇ. ಹೇಗೋ ಅಣ್ಣ ತಮ್ಮ ಇಬ್ರು ಆಫೀಸಿಗೆ ಹೋಗ್ತಿದಿರಲ್ಲ, ಅಲ್ಲೇ ಗೊತ್ತಾಗುತ್ತೆ ಬಿಡಿ. ಬ್ರೋ, ಚಿಕ್ಕವರಿದ್ದಾಗ ಎಕ್ಸಾಮ್ ಬರೆಯಕ್ ಹೋಗ್ಬೇಕಾದ್ರೆ ಟೆನ್ಷನ್ ಆಗ್ತಿತ್ತಲ್ವಾ? ಆ ತರ ಟೆನ್ಷನ್ ಆಗ್ತಿದೆ. ಬ್ರೋ, ಹೊಡೋಣ. ಅಮ್ಮ, ನೀವ್ ಹೊರಟಿರಿ, ಬರ್ತೀನಿ ಅಂತ ಹೇಳಿದ್ರು. ಸರಿ ಪಾರ್ವತಿ ಅವರೇ, ಆಲ್ ದಿ ಬೆಸ್ಟ್. ಬರ್ತೀವಿ ಮಚ್ಚ. ಹೋಗಿ ಬರ್ತೀವಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ ಹೆಸರು ಸಿದ್ದಪ್ಪ ತಾನೆ? ಮೇಡಮ್, ನೀವು ನೋಡ್ತಾ ಇರೋದು ಮೊದಲನೇ ಸರಿ. ನನ್ನ ಹೆಸರು ಹೆಂಗ್ ಗೊತ್ತಾಯ್ತು ಮೇಡಮ್? ನನಗೆಲ್ಲ ಗೊತ್ತು. ವೆಲ್ಕಮ್ ಮ್ಯಾಮ್, ವೆಲ್ಕಮ್ ಟು ಅವರ್ ಕಂಪನಿ. ಅಯ್ಯೋ, ಇದೆಲ್ಲ ಯಾಕೆ? ಇದೆಲ್ಲ ಆದಿತ್ಯ ಸರ್ ಆರ್ಡರ್ ಮೇಡಮ್. ಪಾರು, ಇಷ್ಟು ದಿನ ನೀನು ನನಗೆ ಊಟ ಕೊಡೋದಕ್ಕೆ ಆಫೀಸಿಗೆ ಬರ್ತಾ ಇದ್ದೆ. ಆದ್ರೆ ಇವತ್ತು ಅರಸನಕೋಟೆ ಅಖಿಲೇಶ್ವರಿ ಸೊಸೆಯಾಗಿ ಈ ಆದಿತ್ಯನ ಹೆಂಡತಿಯಾಗಿ ಆಫೀಸಿಗೆ ಬರ್ತಾ ಇದೆ. ಅದಕ್ಕೆ ಈ ವಿಶೇಷವಾದ ಸ್ವಾಗತ.
ಅಕ್ಕ ಪಾರ್ವತಿನ ಯಾಕಕ್ಕ ಆಫೀಸಿಗೆ ಕರೆದಿರೋದು? ಹಂಗ್ ನೋಡ್ಬೇಡಿ ಅಕ್ಕ, ನನಗೆ ತುಂಬಾ ಭಯ ಆಗುತ್ತೆ. ಸಾರಿ, ಕುತೂಹಲ ಕೇಳ್ದೆ ಅಷ್ಟೇ. ಕೇಳಲೇಬೇಕು ಅಂತೇನಿಲ್ಲ ಅಕ್ಕ. ಆದ್ರೂ ಅವಳ ಮನೆ ಕೆಲಸದವಳಲ್ವಾ, ಅಂತವಳನ್ನ ಯಾಕೆ ಆಫೀಸಿಗೆ ಪಾರ್ವತಿ ಮನೆ ಕೆಲಸದವಳು ಆಗ, ಈಗ ಈ ಮನೆ ಹಿರಿ ಸೊಸೆ ಅವಳು. ಅದನ್ನ ಮೊದಲು ಅರ್ಥ ಮಾಡ್ಕೊ. ಇವತ್ತೇ ಕೊನೆ, ಇನ್ಯಾವತ್ತು ಪಾರ್ವತಿನ ಮನೆ ಕೆಲಸದವಳು ಅಂತ ಕರಿಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಭಾವ, ಕ್ಷಮಿಸಿ. ಯಾರಾದ್ರೂ ಆಫೀಸ್ ಮುಂದೆ ಎಲ್ಲ ಮಾಡ್ತಾರೆ ಅಂದ್ರೆ ತೆಗೆರೆ ಮೊದಲೇ ಇದನ್ನ. ನಿಲ್ಸಿ, ಅದನ್ನ ತೆಗಿಬೇಡಿ. ಯಾಕೆ ಮೇಡಮ್? ಸಗಣಿ ವಾಸನೆ ತಡೆಯಕ್ಕಾಗ್ತಾ ಇಲ್ಲ, ತೆಗಿಲೇ ಬಿಡಿ ಮೇಡಮ್. ಸಗಣಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ಗೋಮಾತೆಯಿಂದ ಸಿಗೋ ಪವಿತ್ರವಾದ ವಸ್ತು. ಪೂಜೆಯಲ್ಲಿ ಮಾಡೋ ಹೋಮ ಹವನಕ್ಕೆಲ್ಲ ಅದೇ ಸಗಣಿ ಉಪಯೋಗಿಸ್ತಾರೆ. ಯಾಕೆ ಹೇಳಿ? ಅದರಿಂದ ನಕಾರಾತ್ಮಕ ಶಕ್ತಿ ದೂರ ಆಗ್ಲಿ ಅಂತ. ಹಾಗೆ ಸೊಳ್ಳೆಗಳನ್ನ ಓಡಿಸೋದಕ್ಕೆ ಕೂಡ ಉಪಯೋಗಿಸ್ತಾರೆ. ಸಗಣಿನ ಒಣಗಿಸಿ ಸುಡೋ ಬೂದಿಯಿಂದ ಹಲ್ಲುಜ್ಜಿದ್ರೆ ಹಲ್ಲು ಗಟ್ಟಿ ಮುಟ್ಟಾಗಿರುತ್ತೆ. ಹಾಗೆ ಸಗಣಿಯಿಂದ ವಿಭೂತಿ ತಯಾರಿಸ್ತಾರೆ, ನೈಸರ್ಗಿಕ ಗೊಬ್ಬರ ತಯಾರಿಸ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಬೇಡಿ. ಈಗ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಸರ್ಪ್ರೈಸ್ ಕೊಡೋದನ್ನ ಹೇಳ್ಕೊಟ್ಟವ್ರೆ ನೀವಲ್ವಾ? ಅವರವರ ಅರ್ಹತೆಗೆ ಯೋಗ್ಯತೆಗೆ ತಕ್ಕಂಥ ಪೋಸ್ಟ್ಗಳು, ಪೊಸಿಷನ್ಸ್ ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಖುಷಿ ಪಡುವಂಥದ್ದು ಏನಿದೆ? ಕೆಲವು ಸತ್ಯಗಳು, ಕೆಲವು ವಿಷಯಗಳು ಎಲ್ರಿಗೂ ಗೊತ್ತಾಗ್ಲೇಬೇಕು. ಅದಕ್ಕೆ ಪಾರ್ವತಿನ ಆಫೀಸಿಗೆ ಕರೆಸಿರೋದು. ನೀನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಖಿಲ. ಅದು ನಿಮಗೂ ಅರ್ಥ ಆಗಿ ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಸರಿ, ನಾನು ಆಫೀಸ್ ಹತ್ರ ಬಂದಿದ್ದೀನಿ. ಇನ್ನೇನಾದ್ರೂ ಹೇಳೋದಿದೆಯಾ? ಏನಿಲ್ಲ ಅಖಿಲ. ಸರಿ. ನನ್ ಖುಷಿ ಇರೋದು ಇಲ್ಲಿ ಕೂರೋದ್ರಲ್ಲ. ನೀವ್ ಕುತ್ಕೊಳ್ಳಿ. ನನ್ ಜಾಗ ಯಾವತ್ತಿದ್ರು. ಪರು, ಏನ್ ಮಾಡ್ತಾ ಇದೀಯಾ? ನೀನ್ ನನ್ನ ಕಾಲ್ ಕೆಳಕ್ ಕೂತ್ರೆ ನನಗೆ ಖುಷಿ ಆಗತ್ತಾ? ಖಂಡಿತ ಇಲ್ಲ, ನನಗಿನ್ನೂ ಬೇಜಾರಾಗುತ್ತೆ. ನೋಡು, ಗಂಡ ಹೆಂಡತಿ ಯಾವಾಗ್ಲೂ ಸರಿ ಸಮವಾಗಿರ್ಬೇಕು. ಯಜಮಾನ್ರ ತೊಡೆ ಮೇಲೆ ಯಾಕೆ ಕೂರ್ಸ್ಕೋತಿದ್ದೀರಾ? ಸುಮ್ಮನೆ ನನಗೆ ಇವಾಗ ತುಂಬಾ ಖುಷಿ ಆಗ್ತದೆ. ಯಾರಾದ್ರೂ ನೋಡಿದ್ರ? ನೋಡ್ಲಿ ಬಿಡು, ನಾವಿಬ್ರು ಗಂಡ ಹೆಂಡತಿ. ಅದರಲ್ಲೂ ಹೊಸದಾಗಿ ಮದುವೆ ಆಗಿರೋರು ರೊಮ್ಯಾನ್ಸ್ ಮಾಡ್ತಾ ಇದೀವಿ ಅಂತ ಅನ್ಕೋತಾರೆ. ತಪ್ಪೇನಿದೆ? ಯಜಮಾನ್ರೆ, ಇದು ಆಫೀಸು. ಗೊತ್ತು ಬಿಡಿ ಯಜಮಾನ್ರೆ. ಇವ್ರು ಮಾಡ್ತಾರಲ್ಲ, ಇಂಥವ್ರನ್ನ ಈ ಸೀಟಲ್ಲಿ ಕೂರ್ಸಕ್ಕಾಗುತ್ತಾ ಮೇಡಮ್? ಮೇಡಮ್, ಸ್ಯಾನಿಟೈಸರ್ ಯೂಸ್ ಮಾಡೋ ಕಡೆಗೆ ಗೋಮೂತ್ರನ ಸಿಂಪಡಿಸಿದ್ದಾರೆ. ಆಫೀಸೆಲ್ಲ ತುಂಬಾ ವಾಸನೆ ಬರ್ತಾ ಇದೆ. ಇಂಥವ್ರನ್ನ ನಿಮ್ ಸ್ಥಾನಕ್ಕೆ ಕೂರ್ಸಕ್ಕಾಗತ್ತಾ? ನೀವೇ ಹೇಳಿ ಮೇಡಮ್. ಮೇಡಮ್, ನಾವು ಆಫೀಸ್ನಲ್ಲಿ ಪೂಜೆ ಮಾಡಿದ್ರೆ ದೇವ್ರಿಗೆ ಅಗರಬತ್ತಿನೇ ಹಚ್ಚೋದಿಲ್ಲ. ಅಂಥದ್ರಲ್ಲಿ ಇವರು ಆಫೀಸ್ ತುಂಬ ಸಾಂಬ್ರಾಣಿ ಒದ್ದೆ ಹಾಕಿ ಆಫೀಸ್ನೆಲ್ಲ ಹೊಗೆ ತುಂಬ ಮಾಡಿದ್ರಲ್ಲ ಮೇಡಮ್.
ಇವ್ರನ್ನ ನಿಮ್ಮ ಸ್ಥಾನದಲ್ಲಿ ಕಲ್ಪನೆ ಮಾಡ್ಬೇಕಾಗುತ್ತಾ ಮೇಡಮ್? ನಮ್ಮ ಆದಿತ್ಯ ಸರ್ ವೈಫ್ ಅಂದರೆ ನಮ್ಗೆ ತುಂಬಾ ಗೌರವ ಇದೆ. ಆದರೆ ಕಂಪ್ನಿ ವ್ಯವಹಾರ ಅಂತ ಬಂದಾಗ ಕ್ವಾಲಿಫಿಕೇಶನ್ ಮುಖ್ಯ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಯಾವ ಬೇಕಾದ್ರೂ ಗಳಿಸ್ಕೋಬೋದು, ಬಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮದುವೆಗೂ ಮುಂಚೆ ಇವರು ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದವರು ಅಂತ ಕೇಳಿದ್ದೀನಿ. ಅಂತ ಸ್ಥಾನದಲ್ಲಿದ್ದವರು ಇಂಥ ಪೋಸ್ಟ್ನ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ರಾಂಗ್ ಮೇಡಮ್. ಸಾರಿ ಪಾರ್ವತಿ ಮೇಡಮ್, ವಾಟ್ ಇಸ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್? ಏನು ಓದಿದ್ದೀರಾ? ನಾಲ್ಕನೇ ಕ್ಲಾಸು. ಆದಿತ್ಯ ಸರ್ನ ಮದ್ವೆ ಆದ್ರು ಅನ್ನೋ ಕಾರಣಕ್ಕೆ ಎಂಟಿ ಸ್ಥಾನ ಸಿಗ್ಬೋದು, ಆದ್ರೆ ಸಿಇಒ ಸ್ಥಾನನ ಹೇಗ್ ಕೊಡಕ್ಕಾಗತ್ತೆ ನೀವೇ ಹೇಳಿ ಮೇಡಮ್. ಪೊಸಿಷನ್ ಬದಲಾಗಿದ್ ಮಾತ್ರಕ್ಕೆ ಪೋಸ್ಟ್ ಬದಲಾಗಲ್ಲ ಅಲ್ವಾ ಮೇಡಮ್? ಪಾರ್ವತಿ ಮೇಡಮ್, ಒಂದ್ ಕಂಪ್ನಿನ ಹೇಗ್ ನಡೆಸಬೇಕು ಅನ್ನೋದು ಗೊತ್ತಾ? ಕಂಪನಿ ಲಾಸ್ ಅಲ್ಲಿ ಇದ್ದಾಗ ಅದನ್ನ ಹೇಗೆ ಮೇಲೆ ಕೆತ್ತಬೇಕು ಅಂತ ಹೇಳ್ತೀರಾ ಮೇಡಮ್? ಕಂಪ್ನಿಯ ನೆಟ್ ಪ್ರಾಫಿಟ್ ಏನಂತ ತಿಳ್ಕೊಂಡಿದ್ದೀರಾ ಮೇಡಮ್? ಒಂದ್ ಕಂಪ್ನಿಗೆ ಸಿಇಒ ಆಗ್ಬೇಕಾಗಿರೋರು ಮೊದಲು ಕಂಪ್ನಿ ಹಿಂದಿನ ಹಿಸ್ಟ್ರಿ ಹಾಗೂ ಕಂಪ್ನಿ ಹ್ಯಾಂಡಲ್ ಮಾಡಿರೋ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಹಾಗೆ ಅಲ್ಲಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ನ ಹೋಮ್ವರ್ಕ್ ಮಾಡ್ಕೊಂಡು ಬರ್ಬೇಕಿತ್ತು. ಆದ್ರೆ ನೀವು ಹೋಮಲ್ ಮಾಡೋ ವರ್ಕ್ನ ಮಾಡಿದ್ರಿ. ಪಾರ್ವತಿ ಮೇಡಮ್ ಅವರಿರೋ ಜಾಗನ ನೀಟಾಗಿ ಇಟ್ಕೊಳಕ್ ಸೂಟ್ ಆಗ್ಬೋದು. ನಿಮ್ಮೆಲ್ಲರ ಪ್ರಕಾರ ನೀವು ಪಾರ್ವತಿಯನ್ನ ಏನು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೂ ಮಿಗಿಲಾದ ಅನೇಕ ಕ್ವಾಲಿಟೀಸ್ ಈಕೆಯಲ್ಲಿದೆ. ಈಕೆಗೆ ಬರ್ದೇ ಇರೋ ಕೆಲಸನೇ ಇಲ್ಲ. ಅಡಿಗೆ ಮನೆಯಲ್ಲಿ ನಿಂತು ನೂರಾರು ಜನಕ್ಕೆ ಅಡಿಗೆ ಮಾಡೋದಕ್ಕೂ ಸೈ, ಕಾರ್ಪೊರೇಟ್ ಆಫೀಸ್ನಲ್ಲಿ ಸೆಗಣಿ ಉಂಡೆಗಳನ್ನ ಇಟ್ಟು ರಂಗೋಲೆ ಹಾಕಿ ಪೂಜೆ ಮಾಡೋದಕ್ಕೂ ಸೈ, ಸಾಂಬ್ರಾಣಿಯನ್ನ ಹಾಕಿ ಹೊಗೆ ಎಬ್ಬಿಸೋದಕ್ಕೂ ಸೈ. ನೀವ್ ಯಾವ ಪ್ರಶ್ನೆ ಕೇಳಿದ್ರು ಆಕೆ ಹತ್ರ ಉತ್ತರ ಇದೆ ಅಲ್ವಾ ಅರಸನ ಕೋಟೆ ಆದಿತ್ಯ ಅವರೇ ಮತ್ತು ಪ್ರೀತಮ್? ಅವ್ರು ಕೂತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅವ್ರಿಗೆ 1% ಕಾನ್ಫಿಡೆಂಟ್ ಇಲ್ಲ. ಅಂಥದ್ರಲ್ಲಿ ಇವ್ರನ್ನ ನಾವು ಏನು ಕೇಳೋಕ್ಕಾಗುತ್ತೆ ಮೇಡಮ್? ಹಾಗೇನಿಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹೇಳ್ಬೋದು, ಪ್ರಶ್ನೆಗಳನ್ನ ಕೇಳಬಹುದು. ಕೇಳಿ. ಹಾಯ್ ಮೇಡಮ್, we need to promote our product to multinational company. So, how do you plan to promote our product? ಕ್ಷಮಿಸಿ ಸರ್, ನೀವ್ ಏನ್ ಹೇಳಿದ್ರೆ ನನಗೆ ಅರ್ಥ ಆಗ್ಲಿಲ್ಲ. Excuse me, sir. She's not able to get what you're saying. If you don't mind, we can have a translate for that. ಇಟ್ಸ್ ಓಕೆ ಸರ್, ನಾನು ಕನ್ನಡದಲ್ಲಿ ಹೇಳ್ತೀನಿ. ಮೇಡಮ್, ನಮ್ಮ ಪ್ರಾಡಕ್ಟ್ನ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಗೆ ಮಾರಾಟ ಮಾಡಬೇಕಂದ್ರೆ ಮೊದಲಿಗೆ ಏನು ಮಾಡ್ಬೇಕು ಮೇಡಮ್? ಅಷ್ಟು ದೊಡ್ಡೋರ್ ಜೊತೆ ಹೇಗ್ ಮಾತಾಡ್ಬೇಕು, ವ್ಯವಹರಿಸ್ಬೇಕು ಅಂತ ನನಗ್ ಗೊತ್ತಿಲ್ಲ ಸರ್. ನಮ್ ಕಂಪ್ನಿ ಶೇರ್ಸ್ ಬಿದ್ದೋಗಿ ದೊಡ್ಡ ಲಾಸ್ ಆಗಿದೆ ಅನ್ಕೊಳ್ಳಿ ಮೇಡಮ್. ಅದ್ ಹಾಗೆ ಮುಂದುವರೆದ್ರೆ ಅದನ್ನ ಯಾವ ರೀತಿ ತಡಿತೀರಾ? ಶೇರ್ಸ್ ಅಂದ್ರೆ
ಈಗ ಕಂಪನಿಗೆ ಆರ್ಡರ್ಸ್ ಜಾಸ್ತಿ ಆಗುತ್ತೆ, ಕೆಲಸಗಾರರು ಇದ್ದಷ್ಟೇ ಇರ್ತಾರೆ. ಆಗ ನೀವು ಹೇಗೆ ನಿಭಾಯಿಸ್ತೀರಾ ಮೇಡಮ್? ಆಗ ಎಲ್ರೂ 24 ಗಂಟೆ ಕೆಲಸ ಮಾಡ್ಬೇಕಾಗತ್ತೆ. We must appreciate this answer. A very, very hard worker. ಶೇರ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದವ್ರನ್ನ ನಿಮ್ ಸ್ಥಾನದಲ್ಲಿ ಹೇಗೆ ಕೂರ್ಸಕ್ಕಾಗತ್ತೆ ಮೇಡಮ್? ನಿಮ್ಮ ಸೊಸೆ ಅನ್ನೋ ಕಾರಣಕ್ಕೆ ಇವರನ್ನ ಸಿಇಒ ಆಗಿ ಒಪ್ಕೊಂಡ್ರೆ ಕಂಪ್ನಿನ ಮುಚ್ಚಬೇಕಾಗುತ್ತೆ ಮೇಡಮ್. ನೋಡಿ ಇವ್ರೆ. ಪ್ರೀತಮ್, ಮಾತಾಡ್ತಾ ಇರೋದು ನಿಮ್ಮ ಅಮ್ಮ ಅಲ್ಲ, ಇದು ನಮ್ಮ ಮನೇನೂ ಅಲ್ಲ. ಅಭಿಪ್ರಾಯ ಹೇಳ್ತಾ ಇರೋದು, ಪ್ರಶ್ನೆ ಕೇಳ್ತಾ ಇರೋದು ನಮ್ಮ ಕಂಪನಿಯ ಬೋರ್ಡ್ ಮೆಂಬರ್ ಅಂಡ್ ಒನ್ ಆಫ್ ದಿ ಮೇಜರ್ ಶೇರ್ ಹೋಲ್ಡರ್ಸ್. ಅಂಡರ್ಸ್ಟ್ಯಾಂಡ್? ಸಾರಿ ಮ್ಯಾಮ್. ಹಾ, ಪ್ರಶ್ನೆ ಇನ್ನೂ ಮುಗ್ದಿಲ್ಲ. ಕೂತ್ಕೊಳ್ಳಿ. ಹನುಮಂತು, ಗಾಡಿ ನಿಲ್ಸು. ಯಾಕಮ್ಮವ್ರೆ ಗಾಡಿ ನಿಲ್ಸಕ್ಕೆ ಹೇಳಿದ್ರಿ? ತಗೋ, ನೀರು ಕುಡಿ. ಅಯ್ಯೋ ಬೇಡ ಅಮ್ಮವ್ರೆ. ಪರವಾಗಿಲ್ಲ, ಕುಡಿ ಹನುಮಂತು. ಇವತ್ತು ಮೀಟಿಂಗ್ ಅಲ್ಲಿ ನಡೆದ ವಿಷಯ ನಿನಗೆ ಗೊತ್ತಾಯ್ತಾ? ಅಮ್ಮವ್ರೆ, ನನ್ನ ಜೀವನದಲ್ಲಿ ತುಂಬಾ ವ್ಯಕ್ತಿಗಳನ್ನು ನೋಡ್ಬಿಟ್ಟಿದ್ದೀನಿ, ಆದ್ರೆ ನಿಮ್ಮಂತ ವ್ಯಕ್ತಿನೆಲ್ಲೂ ನೋಡೇ ಇಲ್ಲ. ಕೆಲವರ ಅರ್ಹತೆ ಏನು, ಯೋಗ್ಯತೆ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಸ್ತೀರಿ. ಅಂದ್ರೆ ಇವತ್ತಿನ ಮೀಟಿಂಗ್ ಅಲ್ಲಿ ಏನ್ ನಡೀತು ಅಂತ ನಿನಗೆ ಗೊತ್ತಾಗಿದೆ? ನಾನೇ ಕಣ್ಣಾರೆ ನೋಡಿದೆ ಅಮ್ಮವ್ರೆ. ಅಲ್ಲಿ ನನಗೆ ಪಾರ್ವತಿ ಕಾಣಿಸ್ಲಿಲ್ಲ, ಬದಲಿಗೆ ನೀವು ನನಗೆ ದೇವ್ರ ತರ ಕಾಣಿಸಿದ್ರಿ.